ಈ ಕಥೆಯಾಗಿದೆ ವರ್ಷ 2025ರದ್ದು. ಎಲ್ಲಿ ನೋಡಿದರೂ ಪ್ರತಿಯೊಂದು ಕಡೆ ಒಂದು ಇಂಥ ಕಳ್ಳರ ಗ್ಯಾಂಗ್ನ ಕೈವಾಡ ಇರುತ್ತಿತ್ತು. ಅದನ್ನು ಶ್ಯಾಡೋ ಗ್ಯಾಂಗ್ ಹೆಸರಿನಿಂದ ತಿಳಿಯಲಾಗುತ್ತಿತ್ತು. ಅವರ ಟೀಮ್ನಲ್ಲಿ ಪ್ರತಿಯೊಂದು ಥರದ ಪ್ರೊಫೆಷನಲ್ಸ್ ಇದ್ದರು. ಹ್ಯಾಕರ್ಸ್ನಿಂದ ಹಿಡಿದು ಕಿಲ್ಲರ್ಸ್ವರೆಗೆ. ಅವರನ್ನು ತಡೆಯುವುದು ಬರೀ ಪೊಲೀಸ್ ಮಾತ್ರವಲ್ಲ, ಬದಲಾಗಿ ಅಡ್ವಾನ್ಸ್ಡ್ ಟೆಕ್ನಾಲಜಿಗೂ ಅಸಾಧ್ಯವಾಗಿತ್ತು. ಹಾಗಾದರೆ ತಡೆಯೋಕ್ಕೆ ಈ ಸಿನಿಮಾ ಕತೆಗೆ ಹೋಗೋಣ. ಕತೆ ಶುರುವಾಗೋದು ಬಿಲ್ ಹೆಸರಿನ ಒಬ್ಬ ವ್ಯಕ್ತಿ ಜೀನಿಯಸ್ ಹ್ಯಾಕರ್ನಿಂದ. ಅವನು ಪೊಲೀಸ್ನವರ ಅತ್ಯಂತ ಅಡ್ವಾನ್ಸ್ಡ್ CCTV ನೆಟ್ವರ್ಕ್ನಲ್ಲಿ ಎಷ್ಟು ಸುಲಭದಲ್ಲಿ ನುಗ್ಗುತ್ತಾನೆಂದರೆ ಕಂಟ್ರೋಲ್ ರೂಮ್ನಲ್ಲಿ ಕುಳಿತಿದ್ದ ಅಧಿಕಾರಿಗಳಿಗೆ ಬರೀ ಒಂದು ಮಾಮೂಲಿ ತೊಂದರೆ ಭಾಸವಾಗುತ್ತೆ. ಅವರಿಗೆ ಅನಿಸುತ್ತೆ ಬಹುಶಃ ಸಿಸ್ಟಮ್ನಲ್ಲಿ ಯಾವುದೋ ಸಣ್ಣ ಗ್ಲಿಚ್ ಬಂದಿರಬಹುದಂತ. ಆದರೆ ಮುಂದಿನ ಕ್ಷಣದಲ್ಲಿ ಇಡೀ ಸ್ಟೇಷನ್ ಅಲಾರಂ ಧ್ವನಿಯಿಂದ ಪ್ರತಿಧ್ವನಿಸತೊಡಗುತ್ತೆ. ಸುದ್ದಿ ಸಿಗುತ್ತೆ, ನಗರದ ಅತ್ಯಂತ ಸುರಕ್ಷಿತ ಬ್ಯಾಂಕ್ಗಳಲ್ಲಿ ಒಂದರಲ್ಲಿ ಕೋಟ್ಯಾಂತರ ಡಾಲರ್ನ ದರೋಡೆ ಆಗಿ ಹೋಗಿದೆ. ಪೊಲೀಸ್ ತಕ್ಷಣವೇ ತಮ್ಮ ಅತ್ಯಂತ ಶಕ್ತಿಶಾಲಿ AI ಸರ್ವೆಲೆನ್ಸ್ ಸಿಸ್ಟಮ್ ಸ್ಪೈಸ್ ಆಕ್ಟಿವೇಟ್ ಮಾಡಿಬಿಡ್ತಾರೆ. ಈ ಸಿಸ್ಟಮ್ ಇಡೀ ನಗರದ ಕ್ಯಾಮೆರಾಗಳನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಸ್ಕ್ಯಾನ್ ಮಾಡಬಲ್ಲದಾಗಿತ್ತು. ಬೇಗನೆ AI ಕಳ್ಳರ ಕಾರ್ನ ಲೊಕೇಶನ್ ಟ್ರೇಸ್ ಮಾಡಿಬಿಡುತ್ತೆ ಮತ್ತು ಹಲವಾರು ಪೊಲೀಸ್ ಯೂನಿಟ್ಗಳು ಅಲ್ಲಿಗೆ ತಲುಪಿಬಿಡುತ್ತವೆ. ಆದರೆ ಆಶ್ಚರ್ಯದ ವಿಷಯ ಏನೆಂದರೆ ಸ್ಥಳಕ್ಕೆ ತಲುಪಿದ ನಂತರ ರಸ್ತೆ ಪೂರ್ತಿಯಾಗಿ ಖಾಲಿ ಸಿಗುತ್ತೆ. ಮಾತ್ರ ಕಂಟ್ರೋಲ್ ರೂಮ್ನ ಸ್ಕ್ರೀನ್ ಮೇಲೆ ಅದೇ ಕಾರ್ ಇನ್ನೂ ಕೂಡ ಓಡುತ್ತಿರುವುದು ಕಾಣಿಸುತ್ತಾ ಇರುತ್ತೆ. ಆಗಲೇ ಪೊಲೀಸ್ನವ್ರಿಗೆ ಅರಿವಾಗುತ್ತೆ ಬರೀ ಬ್ಯಾಂಕ್ ಮಾತ್ರವಲ್ಲ, ಬದಲಾಗಿ ಇಡೀ ಪೊಲೀಸ್ ನೆಟ್ವರ್ಕ್ ಹ್ಯಾಕ್ ಆಗಿ ಹೋಗಿದೆ ಅಂತ. ಮರುದಿನ ತನಿಖೆಯಲ್ಲಿ ಇನ್ನೊಂದು ಆಶ್ಚರ್ಯಕರ ವಿಷಯ ಬಯಲಾಗುತ್ತೆ. ಯಾವ ತಿಜೋರಿಯನ್ನು ಲೂಟಿ ಮಾಡಲಾಗಿತ್ತೋ ಅದೊಬ್ಬ ಬಿಲಿಯನರ್ ಬಿಸ್ನೆಸ್ ಮ್ಯಾನ್ಗೆ ಸೇರಿತ್ತು. ಅವನು ತನ್ನ 500 ಕೋಟಿಯ ಕ್ರಿಪ್ಟೋ ಅಕೌಂಟ್ನ ಅರ್ಧ ಪಾಸ್ವರ್ಡ್ ಒಂದು ನೋಟ್ ಬುಕ್ನಲ್ಲಿ ಬಚ್ಚಿಟ್ಟಿಟ್ಟಿದ್ದ. ಅಂದರೆ ಕಳ್ಳರಿಗೆ ಬರೀ ಹಣ ಸಿಕ್ಕಿರಲಿಲ್ಲ, ಬದಲಾಗಿ ಜಗತ್ತಿನ ಅತಿದೊಡ್ಡ ಡಿಜಿಟಲ್ ಆಸ್ತಿಗಳಲ್ಲಿ ಒಂದರವರೆಗೆ ತಲುಪೋ ದಾರಿಯು ಸಿಕ್ಕಿಬಿಟ್ಟಿತ್ತು. ಮತ್ತೊಂದೆಡೆ ಅಪರಾಧಿಗಳ ಗ್ಯಾಂಗ್ ಈಗ ತನ್ನ ಮುಂದಿನ ಮಿಷನ್ನ ಸಿದ್ಧತೆ ಮಾಡಿಕೊಂಡಿತ್ತು. ಅವರ ಮುಂದಿನ ಗುರಿಯಾಗಿತ್ತು ಮಕೋ ಟವರ್ನ ಒಂದು ಬೃಹತ್ ಬಿಲ್ಡಿಂಗ್. ಅಲ್ಲಿ ಡಿಜಿಟಲ್ ಕರೆನ್ಸಿ ನಿಭಾಯಿಸುವ ಕಂಪನಿಯ ಮುಖ್ಯ ಆಫೀಸ್ ಇತ್ತು. ಗ್ಯಾಂಗ್ ಒಳಗೆ ನುಗ್ಗುತ್ತಿದ್ದಂತೆ ಇಡೀ ಸ್ಟಾಫನ್ನು ಒತ್ತೆಳಗಿಟ್ಟುಕೊಳ್ಳುತ್ತೆ. ಕೆಲವು ಉದ್ಯೋಗಿಗಳನ್ನು ಕ್ರೂರವಾಗಿ ಹೊಡೆಯಲಾಗುತ್ತದೆ. ಬಳಿಕ ಅವರೆಲ್ಲರೂ ಕಂಪನಿಯ ಮೇನ್ ಸರ್ವರ್ವರೆಗೆ ತಲುಪುತ್ತಾರೆ. ಗ್ಯಾಂಗಿನ ಲೀಡರ್ ಜಾನ್ ಆಗಿದ್ದ. ಆದರೆ ಅಸಲಿ ಆಟ ಪರದೆ ಹಿಂದೆ ಕುಳಿತ ಬಿಲ್ ಆಡುತ್ತಿದ್ದ. ಹಾಗೆ ಸಿಸ್ಟಮ್ ಆಕ್ಸೆಸ್ ಆಗುತ್ತಿದ್ದಂತೆ ಅವರಿಗೆ ಗೊತ್ತಾಗುತ್ತದೆ ಈ ಕಂಪನಿಯ ಕ್ಲೈಂಟ್ಗಳಲ್ಲಿ ದೇಶದ ಅತಿ ದೊಡ್ಡ ಕ್ರಿಪ್ಟೋ ಹೂಡಿಕೆದಾರರು ಸೇರಿದ್ದಾರೆ ಅಂತ. ಅವರಲ್ಲಿ ಒಬ್ಬನ ಅಕೌಂಟ್ನಲ್ಲೇ $10 ಬಿಲಿಯನ್ ಹೆಚ್ಚಿನ ಹಣ ಇತ್ತು. ಜಾನ್ಗೆ ಅರ್ಥವಾಗುತ್ತೆ ಇಷ್ಟು ದೊಡ್ಡ ಹಣ ತನ್ನೊಂದಿಗೆ ಅಷ್ಟೇ ದೊಡ್ಡ ಅಪಾಯವನ್ನು ತರುತ್ತದೆ ಅನ್ನುವುದು. ಆದ್ದರಿಂದ ಅವನು ಈ ಮಾಹಿತಿಯನ್ನು ಬಿಟ್ಟುಬಿಡುವ ಸಲಹೆ ನೀಡ್ತಾನೆ. ಮಾತ್ರ ಬಿಲ್ಲಿಗ ದುರಾಸೆ ತುದಿಗೆ ತಲುಪಿದ್ದ. ಅಲ್ಲಿಂದ ವಾಪಸ್ ಬರುವುದು ಕಷ್ಟವಾಗಿತ್ತು. ಅವನು ತನ್ನ ಸಹಚರ ಮ್ಯಾಕ್ಸ್ಗೆ ಇಡೀ ಡೇಟಾ ಕಾಪಿ ಮಾಡುವ ಆದೇಶ ನೀಡಿಬಿಡ್ತಾನೆ. ಕೆಲವು ನಿಮಿಷಗಳಲ್ಲಿ ಇಡೀ ಆಫೀಸ್ ಯುದ್ಧದ ಮೈದಾನವಾಗಿ ಬದಲಾಗುತ್ತದೆ. ಪೊಲೀಸರಿಗೆ ದಾಳಿಯ ಮಾಹಿತಿ ಸಿಕ್ಕಿತ್ತು ಮತ್ತು ಈಗ ಬಿಲ್ಡಿಂಗ್ನ ಪ್ರತಿಯೊಂದು ಮಹಡಿಯನ್ನು ಸೀಲ್ ಮಾಡಲಾಗುತ್ತಿತ್ತು. ಆತ ಗ್ಯಾಂಗ್ ಸರ್ವರ್ನಿಂದ ಡೇಟಾ ತೆಗೆದು ವೇಗವಾಗಿ ಲಿಫ್ಟ್ ಕಡೆಗೆ ನುಗ್ಗುತ್ತದೆ. ಆದರೆ ಅತ್ಯಂತ ಇಂಟ್ರೆಸ್ಟಿಂಗ್ ವಿಷಯ ಏನೆಂದರೆ ಗ್ಯಾಂಗ್ನ ಲೀಡರ್ ಜಾನ್ ಬಾಕಿ ಸಹಚರರ ಜೊತೆ ಇರಲಿಲ್ಲ. ಅವನು ಕೆಳಗೆ ಲಾಬಿಯಲ್ಲಿ ಒಂದು ಕೆಫೆ ಒಳಗೆ ಆರಾಮಾಗಿ ಕುಳಿತು ಕಾಫಿ ಕುಡಿಯುತ್ತಿದ್ದ. ಯಾಕೆಂದರೆ ಯಾರಿಗೂ ಅವನ ಮೇಲೆ ಡೌಟ್ ಬರಬಾರದಂತ. ಆದರೆ ಅದೃಷ್ಟ ಅವನ ಜೊತೆ ಇರಲಿಲ್ಲ. ಆಗ ಒಬ್ಬ ಮಹಿಳೆ ಆಕಸ್ಮಿಕವಾಗಿ ಅವನ ಫೋಟೋ ತೆಗೆದು ಬಿಡ್ತಾಳೆ. ಆ ಸಮಯದಲ್ಲಿ ಯಾರೂ ಈ ವಿಷಯದ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ. ಮಾತ್ರ ಇದೇ ಫೋಟೋ ಮುಂದೆ ಹೋಗಿ ಇಡೀ ಕೇಸ್ನ ಅತಿ ದೊಡ್ಡ ಸಾಕ್ಷಿಯಾಗುವ ಹಾದಿಯಲ್ಲಿತ್ತು. ಆತ ಲಿಫ್ಟ್ ಒಳಗೆ ಪೊಲೀಸ್ ಮತ್ತು ಅಧಿಕಾರಿಗಳ ನಡುವೆ ಭೀಕರ ಫೈಟ್ ಆರಂಭವಾಗಿ ಬಿಡುತ್ತೆ. ಇದೇ ಸಮಯದಲ್ಲಿ ಗ್ಯಾಂಗ್ ಕ್ಯಾಪ್ಟನ್ ಸ್ಯಾಮ್ನನ್ನು ಒತ್ತೆಯಾಗಿ ಹಿಡಿದು ಬಿಡುತ್ತೆ. ಈಗ ಬಾಕಿ ಅಧಿಕಾರಿಗಳು ಗುಂಡು ಹಾರಿಸುವಂತಿರಲಿಲ್ಲ. ಅಪರಾಧಿಗಳು ಇದೇ ಅವಕಾಶದ ಲಾಭ ಪಡೆದು ಸ್ಯಾಮ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಮೇಲಿನ ಮಹಡಿಗಳ ಕಡೆಗೆ ಓಡಿ ಹೋಗ್ತಾರೆ. ಆದರೆ ಸ್ಯಾಮ್ ಅಷ್ಟು ಸುಲಭದಲ್ಲಿ ಸೋಲೊಪ್ಪಿಕೊಳ್ಳುವನಲ್ಲ. ಅವನಿಗೆ ಅವಕಾಶ ಸಿಗುತ್ತಿದ್ದಂತೆ ಅವನು ಮತ್ತೆ ಅಟ್ಯಾಕ್ ಮಾಡ್ತಾನೆ. ಸ್ವಲ್ಪ ಸಮಯದವರೆಗೆ ಅವನು ಒಬ್ಬನೇ 4 ಅಪರಾಧಿಗಳನ್ನು ಎದುರಿಸ್ತಾನೆ. ಆದರೆ ಸಂಖ್ಯೆ ಹೆಚ್ಚಿತ್ತು. ಕೊನೆಗೂ ಗ್ಯಾಂಗ್ ಅವನನ್ನು ಕಂಟ್ರೋಲ್ ಮಾಡಿ ಕೈಕೊಳ ಹಾಕಿಬಿಡುತ್ತೆ ಮತ್ತು ನೇರವಾಗಿ ಬಿಲ್ಡಿಂಗ್ನ ಟೆರೆಸ್ ಕಡೆಗೆ ಧಾವಿಸುತ್ತೆ. ಪೊಲೀಸ್ ಕೂಡ ಅವರ ಹಿಂದೆ ತಲುಪ್ತಾರೆ. ಆದರೆ ಅಷ್ಟರಲ್ಲೇ ತುಂಬ ತಡವಾಗಿ ಬಿಟ್ಟಿರುತ್ತೆ. ಟೆರೆಸ್ ತಲುಪುತ್ತಿದ್ದಂತೆ ಅಪರಾಧಿಗಳು ಇಂಥ ಹೆಜ್ಜೆ ಇಡುತ್ತಾರೆ. ಅದರ ಬಗ್ಗೆ ಯಾರೂ ಕೂಡ ಕಲ್ಪನೆ ಕೂಡ ಮಾಡಿರಲಿಲ್ಲ. ಅವರು ನೇರವಾಗಿ ಟವರ್ನಿಂದ ಜಂಪ್ ಮಾಡಿಬಿಡ್ತಾರೆ. ಕೆಳಗೆ 100 ಅಡಿ ಆಳವಿತ್ತು. ಆದರೆ ಅವರ ಬಳಿ ಸ್ಪೆಷಲ್ ಪ್ಯಾರಾಶೂಟ್ಗಳಿದ್ದವು. ಇದೇ ಗೊಂದಲದ ನಡುವೆ ಒಬ್ಬಳು ಮಹಿಳೆ ಕೆಳಗೆ ಬೀಳುವ ಪರಿಸ್ಥಿತಿಯಲ್ಲಿ ಇರುತ್ತಾಳೆ. ಸ್ಯಾಮ್ ತನ್ನ ಜೀವದ ಬಗ್ಗೆ ಯೋಚನೆ ಮಾಡದೆ ಅವಳನ್ನು ಬಚಾವ್ ಮಾಡಲು ಓಡ್ತಾನೆ. ಇದೇ ಸಿಕ್ಕ ಸಂದರ್ಭ ಅಂತ ಅಪರಾಧಿಗಳು ಮತ್ತೊಮ್ಮೆ ಅವನ ಕೈ ಹಿಡಿತದಿಂದ ತಪ್ಪಿಸಿಕೊಂಡು ಓಡಿ ಹೋಗಿದ್ದರು. ಈ ಮಧ್ಯೆ ಬಿಲ್ ಬಿಲ್ಡಿಂಗ್ನ ಇಡೀ ಲಿಫ್ಟ್ ಸಿಸ್ಟಮ್ ಕೂಡ ಹ್ಯಾಕ್ ಮಾಡಿಬಿಟ್ಟಿದ್ದ. ಆದ್ದರಿಂದ ಸ್ಯಾಮ್ ಹತ್ತಿರ ಕೆಳಗೆ ಇಳಿಯಲು ಯಾವುದೇ ದಾರಿ ಉಳಿಯುವುದಿಲ್ಲ. ಅನಿವಾರ್ಯವಾಗಿ ಅವನು ಒಂದು ಜಂಪರ್ ಕೇಬಲ್ ಹಿಡಿಯುತ್ತಾನೆ ಮತ್ತು ತನ್ನ ಜೀವವನ್ನು ಅಪಾಯಕ್ಕೆ ಒಡ್ಡಿ ಟವರ್ನಿಂದ ಕೆಳಗಿಳಿಯಲು ಆರಂಭಿಸ್ತಾನೆ. ಹೇಗೋ ಅವನು ಬದುಕುಳಿಯುತ್ತಾನೆ.
ಮತ್ತೊಂದೆಡೆ ಗ್ಯಾಂಗ್ ಮೊದಲೇ ಸಿಟಿಯ ಇನ್ನೊಂದು ಭಾಗದ ಕಡೆಗೆ ಹೊರಟು ಹೋಗಿತ್ತು. ಸ್ವಲ್ಪ ಸಮಯದ ಬಳಿಕ ಅಪರಾಧಿಗಳು ಒಂದು ದೊಡ್ಡ ಹೋಟೆಲ್ನ ಟೆರೆಸ್ ಮೇಲೆ ಲ್ಯಾಂಡ್ ಆಗ್ತಾರೆ. ಅವರಿಗೆ ಅನಿಸುತ್ತೆ ತಾವು ಬಚಾವಾದೆವು ಅಂತ. ಮಾತ್ರ ಅಲ್ಲಿ ಮೊದಲೇ ಪೊಲೀಸ್ ಅವರಿಗಾಗಿ ಕಾಯ್ತಿರ್ತಾರೆ. ಗ್ಯಾಂಗ್ ತಮ್ಮ ಮಾಸ್ಕ್, ಹೈಟೆಕ್ ಗ್ಯಾಜೆಟ್ಸ್ ಮತ್ತು ಚಾಲಕತನವನ್ನು ಬಳಸಿ ಪೊಲೀಸರನ್ನು ಗೊಂದಲಕ್ಕೀಡು ಮಾಡುತ್ತೆ. ಕೆಲವೇ ನಿಮಿಷಗಳಲ್ಲಿ ಅವರು ಹೋಟೆಲ್ ಒಳಗೆ ಮಾಯವಾಗಿ ಬಿಡ್ತಾರೆ. ಮತ್ತೊಂದೆಡೆ ಬಿಲ್ ಹೋಟೆಲ್ನ ಎಲ್ಲ ಸೆಕ್ಯೂರಿಟಿ ಕ್ಯಾಮೆರಾಗಳ ಡಾಟಾವನ್ನು ಅಳಿಸಿ ಹಾಕ್ತಾನೆ. ಈಗ ಪೊಲೀಸರ ಬಳಿ ಯಾವುದೇ ಫೂಟೇಜ್ ಇರಲಿಲ್ಲ ಮತ್ತು ಯಾವುದೇ ಡಿಜಿಟಲ್ ಸುಳಿವು ಕೂಡ ಇರಲಿಲ್ಲ. ಮೊದಲ ಬಾರಿಗೆ ಅವರ AI ಸಿಸ್ಟಮ್ ಸಂಪೂರ್ಣವಾಗಿ ಅಸಹಾಯಕವಾಗಿ ಕಾಣಿಸುತ್ತಿತ್ತು. ಅನಿವಾರ್ಯವಾಗಿ ಪೊಲೀಸರಿಗೆ ಹಳೆಯ ಪದ್ಧತಿಗಳನ್ನು ಬಳಸಬೇಕಾಗಿ ಬರುತ್ತೆ. ಅಧಿಕಾರಿಗಳು ತಮ್ಮ ಶರೀರದ ಮೇಲೆ ಸಣ್ಣ ಕ್ಯಾಮರಾಗಳನ್ನು ಅಳವಡಿಸಿಕೊಳ್ತಾರೆ ಮತ್ತು ಹೋಟೆಲ್ ಒಳಗೆ ಸಾಮಾನ್ಯ ಜನರಂತೆ ತಿರುಗಾಡಲು ಆರಂಭಿಸ್ತಾರೆ. ಹೊರಗಿನಿಂದ ಇದೆಲ್ಲೋ ನಾರ್ಮಲ್ ಆಗಿ ಕಾಣಿಸುತ್ತಿತ್ತು, ಆದರೆ ಪ್ರತಿಯೊಂದು ಕ್ಯಾಮರಾವು ಲೈವ್ ಫೀಡ್ ಕಳಿಸುತ್ತಿತ್ತು. ಅದನ್ನು ಫೇಸ್ ರೆಕಗ್ನಿಷನ್ ಸಾಫ್ಟ್ವೇರ್ ಸತತವಾಗಿ ಸ್ಕ್ಯಾನ್ ಮಾಡ್ತಿತ್ತು. ಇನ್ನೊಂದೆಡೆ ಜಾನ್ ಕೂಡ ಕಡಿಮೆ ಚಾಲಾಕಿ ಆಗಿರಲಿಲ್ಲ. ಅವನು ಪ್ರತಿ ಕೆಲವು ನಿಮಿಷಗಳಿಗೊಮ್ಮೆ ತನ್ನ ವೇಷ ಬದಲಾಯಿಸುತ್ತಿದ್ದ. ಕೆಲವೊಮ್ಮೆ ಟೂರಿಸ್ಟ್ ಆಗುತ್ತಿದ್ದ, ಕೆಲವೊಮ್ಮೆ ಹೋಟೆಲ್ ಸ್ಟಾಫ್ ಮತ್ತು ಕೆಲವೊಮ್ಮೆ ಸೆಕ್ಯೂರಿಟಿ ಗಾರ್ಡ್. ಅವನನ್ನು ಹಿಡಿಯುವುದು ಬಹುತೇಕ ಅಸಾಧ್ಯವೆಂಬಂತೆ ಕಾಣಿಸುತ್ತಿತ್ತು. ಆಗ ಕ್ಯಾಪ್ಟನ್ ಸ್ಯಾಮ್ನ ಕಣ್ಣು ಒಂದು ಮುಖದ ಮೇಲೆ ಬೀಳುತ್ತೆ. ಅವನು ಮ್ಯಾಕ್ಸ್ ಆಗಿದ್ದ. ಲಿಫ್ಟ್ ಒಳಗಿನ ಫೈಟ್ ಸಮಯದಲ್ಲಿ ಸ್ಯಾಮ್ ಅವನ ಕಿವಿಯ ಓಲೆಯನ್ನು ನೋಡಿದ್ದ ಮತ್ತು ಅದೇ ಸಣ್ಣ ವಿಷಯ ಈಗ ಅವನ ಗುರುತಾಗಿ ಬದಲಾಗುತ್ತೆ. ಸ್ಯಾಮ್ ತಕ್ಷಣವೇ ಅವನ ಬೆನ್ನಟ್ಟಲು ಆರಂಭಿಸ್ತಾನೆ. ಆದರೆ ಮ್ಯಾಕ್ಸ್ ಜನಸಂದಣಿಯಲ್ಲಿ ಯಾವ ರೀತಿ ಮಾಯವಾಗ್ತಾನೆ ಅಂದರೆ ಅವನಲ್ಲಿ ಯಾವತ್ತೂ ಇರಲೇ ಇಲ್ಲ ಅನ್ನುವಂತೆ. ಇದೇ ಸಮಯದಲ್ಲಿ AI ಸಿಸ್ಟಮ್ ಒಂದು ಇಂತಹ ಮುಖವನ್ನು ಪತ್ತೆ ಹಚ್ಚುತ್ತೆ. ಅದು ಅದರ ಡೇಟಾಬೇಸ್ನಲ್ಲಿ ಇರಲೇ ಇಲ್ಲ. ಪೊಲೀಸ್ ತಕ್ಷಣ ಅವನ ಹಿಂದೆ ಓಡ್ತಾರೆ. ಅಸಲಿಗೆ ಇದು ಕೂಡ ಜಾನ್ ಒಂದು ಟ್ರಿಕ್ ಆಗಿತ್ತು. ಅವನು ಉದ್ದೇಶಪೂರ್ವಕವಾಗಿ ಒಬ್ಬ ಅಧಿಕಾರಿಗೆ ಡಿಕ್ಕಿ ಹೊಡೆಯುತ್ತಾನೆ. ಕ್ಯಾಮರಾ ಕೆಲವು ಸೆಕೆಂಡ್ಗಳ ಕಾಲ ಮಸುಕಾಗುತ್ತೆ ಮತ್ತು ಅಷ್ಟು ಸಮಯ ಗ್ಯಾಂಗ್ಗೆ ತಪ್ಪಿಸಿಕೊಳ್ಳಲು ಸಾಕಾಗಿತ್ತು. ಪೊಲೀಸರು ಸಿಚುವೇಶನ್ ಮತ್ತೆ ಕಂಟ್ರೋಲ್ ಮಾಡುವಷ್ಟರಲ್ಲಿ ಇಡೀ ಗ್ಯಾಂಗ್ ಹೋಟೆಲ್ನಿಂದ ಮಂಗಮಾಯವಾಗಿತ್ತು. ಆ ಗ್ಯಾಂಗ್ ಪೊಲೀಸ್ನವರಿಗೆ ಚಳ್ಳೆಹಣ್ಣು ತಿನ್ನಿಸಿತ್ತು. ಮರುದಿನ ಪೊಲೀಸ್ ಸ್ಟೇಷನ್ನಲ್ಲಿ ಯಾವ ಬಿಲಿಯನೇರ್ನ ಕ್ರಿಪ್ಟೋ ಅಕೌಂಟ್ ಲೂಟಿಯಾಗಿತ್ತೋ ಅವನು ಕೋಪದಿಂದ ಕೆರಳಿ ಕೆಂಡವಾಗಿದ್ದ. ಮತ್ತೊಂದು ಕಡೆ ಪೊಲೀಸರ ಅತ್ಯಂತ ಮಾಡರ್ನ್ AI ಸಿಸ್ಟಮ್ ಸತತವಾಗಿ ಅಸಫಲ ಸಾಬೀತಾಗುತ್ತಿತ್ತು. ಆಗ ಹಿರಿಯ ಅಧಿಕಾರಿ ಲಾರಾ ಒಂದು ಇಂಥ ಹೆಸರನ್ನು ಹೇಳ್ತಾಳೆ. ಅದನ್ನು ಕೇಳಿ ಇಡೀ ರೂಮ್ನಲ್ಲಿ ಸೌಂಡ್ ಇಲ್ಲದಂತಾಗುತ್ತೆ. ಅವಳು ಹೇಳುತ್ತಾಳೆ, ಈಗ ನಾವು ರಿಟೈರ್ಡ್ ಲೆಜೆಂಡ್ ಆಫೀಸರ್ ವಾಂಗ್ನನ್ನು ವಾಪಸ್ ಕರೆಯಿಸಬೇಕು ಅಂತ. ಸ್ಯಾಮ್ ಈ ವಿಷಯಕ್ಕೆ ನಕ್ಕು ಬಿಡ್ತಾನೆ. ಒಬ್ಬ ವಯಸ್ಸಾದ ಮನುಷ್ಯ ಈ ಹೈಟೆಕ್ ಜಗತ್ತಿನಲ್ಲಿ ಕೊನೆಗೆ ಏನು ತಾನೇ ಮಾಡಲು ಸಾಧ್ಯ ಅಂತ ಅವನಿಗನ್ನಿಸುತ್ತೆ. ಆದರೆ ಲಾರಾ ಅವನಿಗೆ ನೆನಪಿಸ್ತಾಳೆ, ಮೆಷಿನ್ಗಳು ಈಗಾಗಲೇ ಸೋತಿವೆ. AI ಅಪರಾಧಿಗಳ ಹಿಂದೆ ಓಡ್ತಿತ್ತು, ಆದರೆ ಅಪರಾಧಿಗಳು ಅದಕ್ಕಿಂತ ಹಲವಾರು ಹೆಜ್ಜೆ ಮುಂದೆ ಹೋಗುತ್ತಿದ್ದರು ಮತ್ತು ಈಗ ಅವರಿಗೆ ಇಂಥ ಮನುಷ್ಯನ ಅಗತ್ಯವಿತ್ತು. ಯಾರು ಕಂಪ್ಯೂಟರ್ ಅಲ್ಲ, ಬದಲಾಗಿ ಮನುಷ್ಯನ ನಡವಳಿಕೆಯನ್ನು ಓದಬಲ್ಲವನಾಗಿರಬೇಕು. ಸ್ವಲ್ಪ ಸಮಯದ ನಂತರ ಇಬ್ಬರು ಅಧಿಕಾರಿಗಳಾದ ರಾಕ್ ಮತ್ತು ಹೆಲೆನ್ ವಾಂಗ್ನನ್ನು ಹುಡುಕಲು ಹೊರಡ್ತಾರೆ. ಒಂದೊಂದು ಕಾಲದಲ್ಲಿ ಅವನು ಪೊಲೀಸರ ಅತ್ಯಂತ ಡೇಂಜರಸ್ ಅಂಡರ್ ಕವರ್ ಏಜೆಂಟ್ ಆಗಿದ್ದ. ಅವನ ಫೈಲ್ ಶೌರ್ಯ ಮತ್ತು ಅಪಾಯಕಾರಿ ಮಿಷನ್ಗಳ ಕಥೆಗಳಿಂದ ತುಂಬಿ ಬಿದ್ದಿತ್ತು. ಮಾತ್ರ ಅವನ ಗತಕಾಲದ ಮೇಲೆ ಒಂದು ಇಂಥ ಕಲೆ ಇತ್ತು. ಅದು ಅವನ ಇಡೀ ಜೀವನವನ್ನೇ ಬದಲಾಯಿಸಿತ್ತು. ಅದು ಬೇರೇನೂ ಅಲ್ಲ, ಅದು ಅವನ ಪಾರ್ಟ್ನರ್ ಸಾವು. ಮತ್ತು ಆ ಪಾರ್ಟ್ನರ್ ಬೇರೆ ಯಾರೂ ಅಲ್ಲ, ಹೆಲೆನ್ನ ತಂದೆಯಾಗಿದ್ದ. ರಾಕ್ ಮತ್ತು ಹೆಲೆನ್ ವಾಂಗ್ನನ್ನು ಹುಡುಕುತ್ತಾ ಅವನ ಬಳಿಗೆ ಹೋದಾಗ ಅವನು ಯಾವುದೇ ಅಪಾಯಕಾರಿ ಮಿಷನ್ನಲ್ಲಿರದೆ ಆರಾಮವಾಗಿ ತನ್ನ ನಾಯನ್ನು ವಾಕ್ ಮಾಡಿಸುತ್ತಿದ್ದ. ಮೊದಲ ನೋಟದಲ್ಲಿ ಅವನ ನೋಡಿ ಯಾರೂ ನಂಬುತ್ತಿರಲಿಲ್ಲ, ಇವನೇ ಆ ಮನುಷ್ಯ, ಈತ ಯಾವತ್ತೂ ಅಪರಾಧಿಗಳ ಜಗತ್ತಿನಲ್ಲಿ ಭಯ ಹುಟ್ಟಿಸಿದ್ದ ಅಂತ. ಹೆಲೆನ್ ಅವನನ್ನು ಫಾಲೋ ಮಾಡುತ್ತಾ ಒಂದು ಕೆಫೆಯವರೆಗೆ ತಲುಪ್ತಾಳೆ ಮತ್ತು ಸ್ಟೂಡೆಂಟ್ ಆಗಿ ಅವನೊಂದಿಗೆ ಮಾತನಾಡಲು ಪ್ರಯತ್ನ ಕೂಡ ಮಾಡ್ತಾಳೆ. ಮಾತ್ರ ಮುಂದಿನ ಕ್ಷಣದಲ್ಲಿ ವಾಂಗ್ ಸ್ವತಃ ಅವಳ ಟೇಬಲ್ ಬಳಿ ಬಂದು ಕುಳಿತುಕೊಳ್ತಾನೆ. ಅವನು ನಗುತ್ತಾ ಹೇಳ್ತಾನೆ, ಇಡೀ ದಿನ ನನ್ನನ್ನು ಫಾಲೋ ಮಾಡ್ತಿದ್ಯಾ, ಕನಿಷ್ಠ ಸ್ವಲ್ಪ ಪ್ರೊಫೆಷನಲ್ ಆದರೂ ಆಗು. ಹೆಲೆನ್ ಶಾಕ್ ಆಗ್ತಾಳೆ. ಆದರೆ ಅಸಲಿ ಶಾಕ್ ಯಾವಾಗುತ್ತೆ ಅಂದರೆ ವಾಂಗ್ ಯಾರ ಗಮನಕ್ಕೂ ಬರದಂತೆ ರಾಕ್ನ ಪೊಲೀಸ್ ಬ್ಯಾಡ್ಜನ್ನು ಕೂಡ ಕದ್ದಿರುವುದು ಗೊತ್ತಾದಾಗ. ಅಂದರೆ ವಯಸ್ಸಾಗಿದ್ದರೂ ಕೂಡ ಅವನ ಕಣ್ಣು ಮತ್ತು ಬುದ್ಧಿ ಇವತ್ತಿಗೂ ಮೊದಲಿನಷ್ಟೇ ಅಪಾಯಕಾರಿಯಾಗಿದ್ದವು. ಸ್ವಲ್ಪ ಸಮಯದ ಬಳಿಕ ವಾಂಗ್ ಪೊಲೀಸ್ ಸ್ಟೇಷನ್ ತಲುಪ್ತಾನೆ ಮತ್ತು ಕೇಸ್ಗೆ ಸಂಬಂಧಿಸಿದ ಎಲ್ಲ ಫೂಟೇಜ್ಗಳನ್ನು ನೋಡಲು ಆರಂಭಿಸ್ತಾನೆ. ಅಲ್ಲಿ AI ಸಿಸ್ಟಮ್ ಲಕ್ಷಾಂತರ ವಿಡಿಯೋಗಳನ್ನು ಸ್ಕ್ಯಾನ್ ಮಾಡಿಯೂ ಹೆಚ್ಚಿನದನ್ನು ಹೊರತೆಗೆಯಲು ಸಾಧ್ಯವಾಗಿರಲಿಲ್ಲ. ವಾಂಗ್ ಮಾತ್ರ ಕೇವಲ ಕೆಲವು ನಿಮಿಷಗಳಲ್ಲಿ ಹಲವಾರು ಪ್ರಮುಖ ಸುಳಿವುಗಳನ್ನು ಹುಡುಕ್ತಾನೆ. ಅವನ ಪ್ರಕಾರ ಪ್ರತಿಯೊಬ್ಬ ಅಪರಾಧಿಯು ಯಾವುದೋ ಒಂದು ಕ್ಷಣದಲ್ಲಿ ಕ್ಯಾಮರಾದ ಕಡೆಗೆ ಖಂಡಿತವಾಗಿ ನೋಡ್ತಾನೆ. ಅವನು ಇದು ಚೆಕ್ ಮಾಡ್ತಾನೆ, ಕ್ಯಾಮರಾ ಚಾಲು ಇದೇ ಇಲ್ಲವಾ ಅಂತ. ಮತ್ತು ಇದೇ ಸಣ್ಣ ಅಭ್ಯಾಸ ಹೆಚ್ಚಾಗಿ ಅವನ ಗುರುತನ್ನು ಬಯಲು ಮಾಡುತ್ತೆ. ಫೂಟೇಜನ್ನು ಪದೇ ಪದೇ ನೋಡಿದ ನಂತರ ವಾಂಗ್ ಇಡೀ ಗ್ಯಾಂಗ್ನ ಹಲವಾರು ಮೆಂಬರ್ಸ್ಗಳನ್ನು ಗುರುತಿಸ್ತಾನೆ. ಇನ್ನೊಂದು ಕಡೆ ಜಾನ್ ತನ್ನ ಹೈಡೌಟ್ನಲ್ಲಿ ಬಿಲ್ ಮೇಲೆ ತುಂಬಾ ಕೋಪಗೊಂಡಿದ್ದ. ಅವನ ದುರಸೆಯ ಕಾರಣದಿಂದ ಇಡೀ ಮಿಷನ್ ಬಹುತೇಕ ಫೇಲ್ ಆಗುವ ಹಂತ ತಲುಪಿತ್ತು ಮತ್ತು ಈಗ ಮೊದಲ ಬಾರಿಗೆ ಅವರ ಮುಖ ಕ್ಯಾಮರಾಗಳಲ್ಲಿ ಸೆರೆಯಾಗಿತ್ತು.
ಜಾನ್ ಅವನಿಗೆ ಚೆನ್ನಾಗಿ ಹೊಡೆಯುತ್ತಾನೆ ಹಾಗೂ ವಾರ್ನಿಂಗ್ ಕೊಡ್ತಾನೆ. ಒಂದು ವೇಳೆ ನಾವು ಸಿಕ್ಕಿಬಿದ್ದರೆ ಅದಕ್ಕೆ ಕಾರಣ ಬರೀ ಬಿಲ್ ಆಗಿರ್ತಾನೆ ಅಂತ. ಆದರೆ ಬಿಲ್ ಈಗ ನಿಲ್ಲುವವನಾಗಿರಲಿಲ್ಲ. ಅವನು ಇನ್ನೂ ದೊಡ್ಡ ಪ್ಲ್ಯಾನ್ ರೆಡಿ ಮಾಡಿಕೊಂಡಿದ್ದ. ಅವನಿಗೆ ನಂಬಿಕೆ ಇತ್ತು, ಒಂದು ವೇಳೆ ಈ ಕೊನೆಯ ಮಿಷನ್ ಸಕ್ಸಸ್ ಆದರೆ ಇಡೀ ಗ್ಯಾಂಗ್ ಶಾಶ್ವತವಾಗಿ ಕೋಟ್ಯಾಂತರ ಡಾಲರ್ ತೆಗೆದುಕೊಂಡು ಮಾಯವಾಗಬಹುದು ಅನ್ನುವುದು. ಮ್ಯಾಕ್ಸ್ ಇಬ್ಬರ ನಡುವಿನ ಜಗಳ ನಿಲ್ಲಿಸಲು ಪ್ರಯತ್ನಿಸಿದಾಗ ಜಾನ್ ಕೋಪದಲ್ಲಿ ಅವನಿಗೂ ದೂಡಿಬಿಡ್ತಾನೆ. ಪರಿಸ್ಥಿತಿ ಎಷ್ಟು ಕೆಡುತ್ತದೆ ಅಂದರೆ ಬಾಕಿ ಗ್ಯಾಂಗ್ ಮಧ್ಯೆ ಬಂದು ಮ್ಯಾಟರ್ ಶಾಂತ ಮಾಡಬೇಕಾಗಿ ಬರುತ್ತೆ. ಆತ ಪೊಲೀಸ್ ಸ್ಟೇಷನ್ನಲ್ಲಿ ವಾಂಗ್ ಸತತವಾಗಿ ಫೋಟೋಗಳು ಮತ್ತು ಸ್ಕ್ರೀನ್ಶಾಟ್ಗಳನ್ನು ನೋಡುತ್ತಿದ್ದ. ಆಗ ಅವನ ಕಣ್ಣು ಪದೇ ಪದೇ ಒಂದು ಉದ್ದನೆಯ ಕೋಟ್ ಧರಿಸಿದ ರಹಸ್ಯ ವ್ಯಕ್ತಿಯ ಮೇಲೆ ಬೀಳುತ್ತೆ. ನಂತರ ಅವನಿಗೆ ಆ ಫೋಟೋ ತೋರಿಸಲಾಗುತ್ತೆ. ಅದನ್ನು ಹೋಟೆಲ್ನಲ್ಲಿ ಒಬ್ಬಳು ಮಹಿಳೆ ಆಕಸ್ಮಿಕವಾಗಿ ತೆಗೆದಿದ್ದಳು. ಈಗ ವಾಂಗ್ಗೆ ಕನ್ಫರ್ಮ್ ಆಗುತ್ತೆ, ಈ ಮನುಷ್ಯ ಯಾವುದೇ ಸಾಮಾನ್ಯ ಅಪರಾಧಿ ಅಲ್ಲ ಅಂತ. ಹಠಾತ್ತಾಗಿ ಅವನಿಗೆ ಒಂದು ಹಳೆಯ ಹೆಸರು ನೆನಪಾಗುತ್ತೆ. ಅದು ಶ್ಯಾಡೋ, ಒಂದು ಇಂಥ ಮಾಜಿ ಏಜೆಂಟ್. ಅವನು ಜಗತ್ತಿನ ಅತ್ಯಂತ ಡೇಂಜರಸ್ ಅಸಾಸಿನೇಷನ್ ಯೂನಿಟ್ನಲ್ಲಿ ಕೆಲಸ ಮಾಡಿದ್ದ. ನಂತರ ಅವನು ಮಾಯವಾಗಿದ್ದ. ಶ್ಯಾಡೋ ಹೆಸರನ್ನು ಕೇಳುತ್ತಿದ್ದಂತೆ ವಾಂಗ್ಗೆ ಅರ್ಥವಾಗುತ್ತೆ, ಇದು ಯಾವುದೇ ಸಾಮಾನ್ಯ ಗ್ಯಾಂಗ್ ಅಲ್ಲ. ಅವನು ತಕ್ಷಣವೇ ಒಂದು ಹೊಸ ಸರ್ವೆಲೆನ್ಸ್ ಯೂನಿಟ್ ಮಾಡಲು ಆರ್ಡರ್ ಕೊಡ್ತಾನೆ. ಅವನಿಗೆ ಆಗ ಬೇಗನೆ ತಿಳಿಯುತ್ತೆ, ಪೊಲೀಸ್ ಈಗ ಬಹುತೇಕ ಪೂರ್ತಿಯಾಗಿ AI ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹಳೆಯ ಕಾಲದ ಅಂಡರ್ ಕವರ್ ಮತ್ತು ನಿಗಾ ಇಡುವ ಟೀಮ್ಗಳು ವರ್ಷಗಳ ಹಿಂದೆ ಮುಗಿದು ಹೋಗಿದ್ದವು. ಅಂದರೆ ಯಾವ ವಿಧಾನಗಳಿಂದ ವಾಂಗ್ ತನ್ನ ಹೆಸರು ಮಾಡಿದ್ದನೋ ಅವೀಗ ಪೊಲೀಸ್ ಫೋರ್ಸ್ನಲ್ಲಿ ಬಹುತೇಕ ಕಳೆದು ಹೋಗಿದ್ದವು. ಮರುದಿನ ಜಿಮ್ನಲ್ಲಿ ಹೆಲೆನ್ ಟ್ರೈನಿಂಗ್ ಮಾಡ್ತಿರ್ತಾಳೆ. ಆಗ ಕೆಲವು ಪೊಲೀಸ್ ಅಧಿಕಾರಿಗಳು ಅವಳನ್ನು ನೋಡಿ ತಮಾಷೆ ಮಾಡಲು ಆರಂಭಿಸ್ತಾರೆ. ಅವರ ಮಾತು ಏನಾಗಿತ್ತು ಅಂದರೆ, ಅವಳು ಪೊಲೀಸ್ ಆಗಲು ತುಂಬಾ ಸಣ್ಣವಳು ಮತ್ತು ವೀಕ್ ಅನ್ನುವುದು. ಮೊದಲಿಗೆ ಹೆಲೆನ್ ಅವರನ್ನು ಇಗ್ನೋರ್ ಮಾಡ್ತಾಳೆ. ಆದರೆ ಮಾತುಗಳು ಮಿತಿಮೀರಿದಾಗ ಅವಳ ಕೋಪ ಸ್ಫೋಟಗೊಳ್ಳುತ್ತೆ. ಕೆಲವೇ ಸೆಕೆಂಡ್ಗಳಲ್ಲಿ ಅವಳು ಎದುರಿಗಿದ್ದ ಅಧಿಕಾರಿಯನ್ನು ನೆಲಕ್ಕೆ ಉರುಳಿಸ್ತಾಳೆ. ಇಡೀ ಜಿಮ್ನಲ್ಲಿದ್ದರು ಆಶ್ಚರ್ಯದಿಂದ ಅವಳನ್ನು ನೋಡುತ್ತಾ ನಿಲ್ತಾರೆ. ದೂರದಲ್ಲಿ ನಿಂತಿದ್ದ ವಾಂಗ್ ಅವನು ಕೂಡ ಇದನ್ನು ನೋಡುತ್ತಿದ್ದ. ನಂತರ ಅವನು ಹೆಲೆನ್ ಬಳಿ ಬಂದು ಹೇಳ್ತಾನೆ, ಇವತ್ತು ನೀನು ನನ್ನ ಗೌರವವನ್ನು ಗೆದ್ದಿದ್ದೀಯಾ. ಅದೇ ರಾತ್ರಿ ವಾಂಗ್ ಒಬ್ಬನ ಟೆರೆಸ್ ಮೇಲೆ ಕುಳಿತು ತನ್ನ ಹಳೆಯ ಸಹಚರನನ್ನು ನೆನಪಿಸಿಕೊಳ್ಳುತ್ತಿದ್ದ. ಆ ಸಹಚರ ಯಾರು ಅಂದರೆ, ಒಂದು ಕಾಲದಲ್ಲಿ ಅವನು ಅತ್ಯಂತ ಒಳ್ಳೆಯ ಗೆಳೆಯನಾಗಿದ್ದವನು, ಮತ್ತೊಂದು ಮಿಷನ್ ಸಮಯದಲ್ಲಿ ಪ್ರಾಣ ಕಳೆದುಕೊಂಡಿದ್ದ. ಹಾಗೂ ಆ ಮನುಷ್ಯ ಬೇರೆ ಯಾರೂ ಅಲ್ಲ, ಹೆಲೆನ್ನ ತಂದೆಯಾಗಿದ್ದವನು. ಮನಸ್ಸಿನಲ್ಲಿ ಅವನು ತನ್ನ ಗೆಳೆಯನಿಗೆ ಪ್ರಾಮಿಸ್ ಮಾಡ್ತಾನೆ, ಈ ಬಾರಿ ಅವನು ಅವನ ಮಗಳನ್ನು ಏನೂ ಆಗಲು ಬಿಡುವುದಿಲ್ಲವೆಂದು. ಮರುದಿನ ಹೊಸ ಸರ್ವೆಲೆನ್ಸ್ ಟೀಮ್ನ ಟ್ರೈನಿಂಗ್ ಆರಂಭವಾಗುತ್ತೆ. ವಾಂಗ್ ಅವರಿಗೆ ಕಲಿಸ್ತಾನೆ ಅಸಲ್ ಅಂಡರ್ ಕವರ್ ಆಫೀಸರ್ ಹೇಗೆ ಯೋಚಿಸ್ತಾನೆ, ಹೇಗೆ ನಡೆಯುತ್ತಾನೆ, ಹೇಗೆ ಜನರ ನಡುವೆ ಬೆರೆಯುತ್ತಾನೆ, ಮತ್ತು ಅತ್ಯಂತ ಇಂಪಾರ್ಟೆಂಟ್ ವಿಷಯ, ಹೇಗೆ ಯಾರ ಗಮನಕ್ಕೂ ಬರದಂತೆ ಪ್ರತಿಯೊಂದು ಸಣ್ಣ ವಿಷಯವನ್ನು ನೋಟಿಸ್ ಮಾಡ್ತಾನೆ ಎನ್ನುವುದು. ಅವನ ಪ್ರಕಾರ ಅತಿ ದೊಡ್ಡ ರೂಲ್ ಇತ್ತು, ಯಾವತ್ತು ಪೊಲೀಸ್ ಥರ ಕಾಣಿಸಬೇಡಿ ಅಂತ. ತಂಡದ ಮೆಂಬರ್ಸ್ ರಸ್ತೆಗಿಳಿಯುತ್ತಾರೆ. ಯಾರೋ ನ್ಯೂಸ್ ಪೇಪರ್ ಓದುತ್ತಿದ್ದರು, ಯಾರೋ ಕಾಫಿ ಕುಡಿತಿದ್ದರು, ಇನ್ನು ಯಾರೋ ಸಾಮಾನ್ಯ ಹಾದಿ ಹೋಕರಂತೆ ತಿರುಗಾಡುತ್ತಿದ್ದರು. ಮಾತ್ರ ಹೆಲೆನ್ಗಾಗಿ ವಾಂಗ್ ಬೇರೆ ಪ್ಲಾನ್ ಹೊಂದಿದ್ದ. ಅವನು ಅವಳನ್ನು ಬಾಕಿ ಟೀಮ್ನಿಂದ ದೂರ ತನ್ನ ಜೊತೆ ವ್ಯಾನಲ್ಲಿ ಇರಿಸಿಕೊಳ್ತಾನೆ. ಅವನ ಪ್ರಕಾರ ಹೆಲೆನ್ ಅವನ ಅಡಗಿಸಿಟ್ಟ ತುರುಪಿನ ಇರುಸು ಆಗಿದ್ದಳು. ಇದೇ ರೀತಿ 12 ದಿನಗಳು ಕಳೆದು ಹೋಗುತ್ತವೆ. ಮತ್ತೊಂದೆಡೆ ಬಿಲ್ ತನ್ನ ಕೊನೆಯ ಮತ್ತು ಅತಿ ದೊಡ್ಡ ಮಿಷನ್ನ ತಯಾರಿಯಲ್ಲಿದ್ದ. ಅವನು ಒಂದು ಇಂಥ ಡಿಜಿಟಲ್ ವಾಲ್ಟನ್ನು ಪತ್ತೆ ಹಚ್ಚಿದ್ದ. ಅದರಲ್ಲಿ ಕೋಟ್ಯಾಂತರ ಡಾಲರ್ನ ಕ್ರಿಪ್ಟೋ ಕರೆನ್ಸಿ ಸೇಫ್ ಆಗಿಡಲಾಗಿತ್ತು. ಈ ಮಿಷನ್ ಸಕ್ಸಸ್ ಆದರೆ ಇಡೀ ಗ್ಯಾಂಗ್ ಶಾಶ್ವತವಾಗಿ ಮಾಯವಾಗಬಹುದಿತ್ತು. ದಿನಗಳು ಕಳೆದಂತೆ ವಾಂಗ್ನ ಸರ್ವೆಲೆನ್ಸ್ ಟೀಮ್ ಅಪರಾಧಿಗಳ ಇನ್ನೂ ಹತ್ತಿರ ತಲುಪುತ್ತಾ ಹೋಗುತ್ತಿತ್ತು. ಆದರೆ ಸತತವಾಗಿ ಹಲವಾರು ದಿನಗಳವರೆಗೆ ವಿಶೇಷವೇನೂ ಆಗಲಿಲ್ಲ. ತಂಡ ಬರೀ ಜನರ ನಡುವೆ ಬೆರೆತು ನಿಗಾ ಇಡುತ್ತಿತ್ತು. 15ನೇ ದಿನ ಹೆಲೆನ್ ಊಟ ತರಲು ಹೊರಗೆ ಹೋಗ್ತಾಳೆ. ಆಗ ಅವಳ ಕಣ್ಣು ಕೆಲವು ಕುಡಿದು ಮತ್ತಾಗಿದ್ದ ಹುಡುಗರ ಮೇಲೆ ಬೀಳುತ್ತೆ. ಅವರು ಹುಡುಗಿಯರನ್ನು ಚುಡಾಯಿಸುತ್ತಿದ್ದರು. ಹೆಲೆನ್ ತಕ್ಷಣ ಅವರ ಕಡೆಗೆ ಹೋಗಲು ಆರಂಭಿಸ್ತಾಳೆ. ವಾಂಗ್ ಮಾತ್ರ ಅವಳನ್ನು ತಡೆಯುತ್ತಾನೆ. ಅವನು ಹೇಳ್ತಾನೆ, ನಾವು ಈ ಸಮಯದಲ್ಲಿ ಅಂಡರ್ ಕವರ್ ಮಿಷನ್ನಲ್ಲಿದ್ದೇವೆ ಮತ್ತು ನಾರ್ಮಲ್ ಪೊಲೀಸಿಗೆ ಕಾಲ್ ಮಾಡಬೇಕು. ಹೆಲೆನ್ ಮಾತ್ರ ಅವನ ಮಾತನ್ನು ಕೇಳುವುದಿಲ್ಲ. ಮುಂದಿನ ಕ್ಷಣದಲ್ಲಿ ಅಲ್ಲಿ ಭೀಕರ ಪೈಟ ಶುರುವಾಗುತ್ತೆ. ಹೆಲೆನ್ ಒಬ್ಬಳೆ ಹಲವಾರು ರೌಡಿಗಳನ್ನು ಎದುರಿಸ್ತಾಳೆ. ಮೊದಲಿಗೆ ಅವಳೇ ಮೇಲುಗೈ ಸಾಧಿಸ್ತಾಳೆ. ಆದರೆ ಎದುರಾಳಿಗಳ ಸಂಖ್ಯೆ ಹೆಚ್ಚಿತ್ತು. ಇದನ್ನಾಗಿ ಸಿಚುವೇಶನ್ ಅವಳಿಗೆ ವಿರುದ್ಧ ಹೋಗಲು ಆರಂಭಿಸುತ್ತೆ. ಆಗ ವಾಂಗ್ ಕೂಡ ಸರಿಯಾದ ಸಂದರ್ಭಕ್ಕೆ ತಲುಪ್ತಾನೆ. ಯಾರಿಗೆ ತಮ್ಮ ಶಕ್ತಿಯ ಮೇಲೆ ಅಹಂಕಾರ ಇತ್ತೋ ಅವರು ಈಗ ನೆಲದ ಮೇಲೆ ಬಿದ್ದು ನೋವಿನಿಂದ ನರಳುತ್ತಿದ್ದರು. ನಂತರ ವ್ಯಾನ್ ಒಳಗೆ ವಾಂಗ್ ಹೆಲೆನನ್ನು ಚೆನ್ನಾಗಿ ಬೈತಾನೆ. ಅವನ ಪ್ರಕಾರ ಅವಳು ಇಡೀ ಮಿಷನ್ನನ್ನು ಅಪಾಯಕ್ಕೆ ತಳ್ಳಿದ್ದಾಳೆ ಅಂತ. ಆದರೆ ಹೆಲೆನ ಉತ್ತರವು ಕ್ಲಿಯರ್ ಆಗಿತ್ತು. ಅವಳು ಹೇಳುತ್ತಾಳೆ, ಒಂದು ವೇಳೆ ಪೊಲೀಸ್ ಆಗಿದ್ದರೂ ಕೂಡ ನಮಗೆ ಜನರ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದಾದರೆ ಅವರ ಮೇಲೆ ಗಮನ ಇಡುವುದರಿಂದ ಏನು ಪ್ರಯೋಜನ. ಮೊದಲ ಬಾರಿಗೆ ಇಬ್ಬರ ನಡುವೆ ಸೀರಿಯಸ್ ವಾದವಾಗುತ್ತೆ ಮತ್ತು ಆಗ ವಾಂಗ್ ನಿರ್ಧಾರ ಮಾಡ್ತಾನೆ, ಈಗ ಸಮಯ ಬಂದಿದೆ ಅವಳಿಗೆ ಇಡೀ ಸತ್ಯವನ್ನು ಹೇಳಲು. ವಾಂಗ್ ಹೇಳುತ್ತಾನೆ, ವರ್ಷಗಳ ಹಿಂದೆ ಅವನು ಮತ್ತು ಹೆಲೆನ್ ತಂದೆ 8 ತಿಂಗಳವರೆಗೆ ಅಂಡರ್ ಕವರ್ ಮಿಷನ್ನಲ್ಲಿದ್ದರು. ಒಂದು ದಿನ ಅವರು ಕೆಲವು ಅಪರಾಧಿಗಳು ಒಂದು ಮಗುವನ್ನು ಕಿಡ್ನಾಪ್ ಮಾಡುವುದನ್ನು ನೋಡಿದ್ದರು. ನಿಯಮಗಳ ಪ್ರಕಾರ ಅವರು ಸುಮ್ಮನಿರಬೇಕಿತ್ತು.
ಆದರೆ ವಾಂಗ್ ತನ್ನನ್ನು ತಾನು ತಡೆಯಲು ಸಾಧ್ಯವಾಗಲಿಲ್ಲ. ಅವನು ನೇರವಾಗಿ ಫೈಟ್ಗೆ ಧುಮುಕಿದ. ಅಪರಾಧಿಗಳು ಅವನನ್ನು ಘಾಸಿಗೊಳಿಸಿ ಬಹುತೇಕ ಸಾಯುವ ಹಂತಕ್ಕೆ ತಂದಿದ್ದರು. ಆಗ ಹೆಲೆನ್ ತಂದೆ ಅವನನ್ನು ರಕ್ಷಿಸಲು ಮುಂದೆ ಬಂದರು. ಅವರು ವಾಂಗ್ನ ಜೀವವನ್ನಂತೂ ಉಳಿಸಿದರು, ಆದರೆ ಸ್ವತಃ ವಾಪಸ್ಸು ಬರಲು ಸಾಧ್ಯವಾಗಲಿಲ್ಲ. ಈ ಕತೆ ಕೇಳುತ್ತಿದ್ದಂತೆ ಹೆಲೆನ್ನ ಕಣ್ಣುಗಳು ತುಂಬಿ ಬರುತ್ತವೆ. ಮತ್ತೊಂದು ಕಡೆ ವಾಂಗ್ನ ಧ್ವನಿಯು ಭಾರವಾಗುತ್ತೆ. ಅವನು ಹೇಳ್ತಾನೆ, ಒಬ್ಬ ಪೊಲೀಸ್ ಅಧಿಕಾರಿ ಅತ್ಯಂತ ಕಷ್ಟದ ಕೆಲಸ ಗುಂಡು ಹಾರಿಸುವುದಲ್ಲ, ಬದಲಾಗಿ ಸರಿಯಾದ ಸಮಯಕ್ಕಾಗಿ ಕಾಯುವುದು. ಯಾಕೆಂದರೆ ಒಂದು ತಪ್ಪು ನಿರ್ಧಾರ ಬರೀ ಮಿಷನ್ ಮಾತ್ರವಲ್ಲ, ಯಾರದ್ದು ಜೀವವನ್ನೇ ಕಿತ್ತುಕೊಳ್ಳಬಹುದು. ಆದರೆ ಅದೇ ಸಮಯದಲ್ಲಿ ಅದೃಷ್ಟ ಅವರಿಗೆ ಒಂದು ದೊಡ್ಡ ಅವಕಾಶ ನೀಡಲಿತ್ತು. ಮಾರ್ಕೆಟ್ನಲ್ಲಿ ಜನರ ನಡುವೆ ವಾಂಗ್ನ ಕಣ್ಣು ಹಠಾತ್ತಾಗಿ ಒಂದು ಮುಖದ ಮೇಲೆ ಬೀಳುತ್ತೆ. ಯಾರಿಗಾಗಿ ಅವನು ಹಲವಾರು ದಿನಗಳಿಂದ ಹುಡುಕುತ್ತಿದ್ದ, ಅವನು ಜಾನ್ ಆಗಿದ್ದ. ಮಾರ್ಕೆಟ್ನ ಮಧ್ಯದಲ್ಲೇ ಜಾನನ್ನು ನೋಡುತ್ತಿದ್ದಂತೆ ವಾಂಗ್ನ ಇಡೀ ಟೀಮ್ ಆಕ್ಟಿವೇಟ್ ಆಗುತ್ತೆ. ವಾಂಗ್ ತಕ್ಷಣ ಎಲ್ಲರಿಗೂ ಆದೇಶ ಕೊಡ್ತಾನೆ, ಯಾರೂ ನೇರವಾಗಿ ಜಾನ್ ಕಡೆಗೆ ನೋಡಬಾರ್ದಂತ. ಯಾವುದೇ ಕ್ಯಾಮರಾ ಅವನ ಕಡೆಗೆ ತಿರುಗಿಸಬಾರ್ದು. ಇದೆಲ್ಲ ಒಂದು ನಾರ್ಮಲ್ ಜನರಂತೆ ಕಾಣಿಸಬೇಕು. ಯಾಕೆಂದರೆ ಜಾನ್ ಬರೀ ಅಪಾಯಕಾರಿ ಅಲ್ಲ, ಬದಲಾಗಿ ತುಂಬಾ ಅಲರ್ಟ್ ಕೂಡ ಆಗಿದ್ದ. ಜಾನ್ಗೆ ಅರಿವಾಗುತ್ತೆ ಇಬ್ಬರು ಜನರು ತನ್ನನ್ನು ನೋಡ್ತಿದ್ದಾರೆ ಅಂತ. ಅವರಿಬ್ಬರು ತಕ್ಷಣವೇ ಕಪಲಾಗಿ ಆ್ಯಕ್ಟ್ ಮಾಡಲು ಆರಂಭಿಸ್ತಾರೆ. ವಾಂಗ್ಗೆ ಅರ್ಥವಾಗುತ್ತೆ ತಿಂಗಳುಗಳ ಕಷ್ಟದ ಪ್ರಯತ್ನ ಕೊನೆಗೂ ಫಲ ನೀಡುತ್ತಿದೆ ಅಂತ. ಇಡೀ ಟೀಮ್ ಯಾವುದೇ ಅನುಮಾನ ಬರದಂತೆ ಅವನನ್ನು ಫಾಲೋ ಮಾಡುತ್ತಿರುತ್ತೆ. ನಿಧಾನವಾಗಿ ಅವರು ಪತ್ತೆ ಹಚ್ಚುತ್ತಾರೆ ಜಾನ್ ಯಾವ ಬಿಲ್ಡಿಂಗ್ ಒಳಗೆ ಹೋಗಿದ್ದಾನೆನ್ನುವುದು. ಆಗ ಹೆಲೆನ್ ಸ್ವತಃ ಒಳಗೆ ಹೋಗಲು ಡಿಸೈಡ್ ಮಾಡ್ತಾಳೆ. ಈ ಹೆಜ್ಜೆ ತುಂಬಾ ರಿಸ್ಕ್ ಆಗಿತ್ತು. ಜಾನ್ನ ಕಣ್ಣು ಅವಳ ಮೇಲೆ ಬೀಳುತ್ತೆ ಮತ್ತು ಅವನಿಗೆ ಸಣ್ಣ ಅನುಮಾನ ಬರಲು ಶುರುವಾಗುತ್ತೆ. ಅವನು ಮೆಲ್ಲಗೆ ತನ್ನ ಜೇಬಿನಲ್ಲಿ ಕೈ ಹಾಕಿ ಚಾಕು ರೆಡಿ ಮಾಡಿಕೊಳ್ತಾನೆ. ಆತ ವಾಂಗ್ ದೂರ ಕುಳಿತು ಫೂಟೇಜ್ ನೋಡ್ತಿದ್ದ. ಕೆಲವೇ ಸೆಕೆಂಡ್ಗಳಲ್ಲಿ ಅವನಿಗೆ ಅರ್ಥವಾಗುತ್ತೆ ಜಾನ್ ಹೆಲೆನನ್ನು ನೋಟಿಸ್ ಮಾಡಿದ್ದಾನೆ ಅಂತ. ಅವನು ತಕ್ಷಣ ಬಿಲ್ಡಿಂಗ್ ಒಳಗೆ ತಲುಪ್ತಾನೆ ಮತ್ತು ಸಮಯ ವ್ಯರ್ಥ ಮಾಡದೆ ಹೆಲೆನ್ನ ತಂದೆಯಾಗಿ ಆ್ಯಕ್ಟ್ ಮಾಡಲು ಆರಂಭಿಸ್ತಾನೆ. ಅಷ್ಟೇ ಅಲ್ಲದೆ ನೆಪ ಮಾಡಿಕೊಂಡು ಹೆಲೆನ್ ಕಿವಿಯಲ್ಲಿದ್ದ ಬ್ಲೂಟೂತ್ ಡಿವೈಸನ್ನು ಕೂಡ ತೆಗೆದು ಬಿಡ್ತಾನೆ, ಜಾನ್ಗೆ ಯಾವುದೇ ಅನುಮಾನ ಬರದಿರಲಿ ಅನ್ನೋ ಕಾರಣಕ್ಕೆ. ಬಳಿಕ ಅವನು ಆರಾಮವಾಗಿ ಜಾನ್ ಪಕ್ಕದಲ್ಲಿ ನಿಂತುಕೊಳ್ತಾನೆ ಮತ್ತು ಮೊದಲ ಬಾರಿಗೆ ಭೇಟಿಯಾದವರಂತೆ ಮಾತನಾಡಲು ಆರಂಭಿಸ್ತಾನೆ. ಮಾತಿನ ಮಧ್ಯದಲ್ಲಿ ವಾಂಗ್ ಜಾನ್ಗೆ ಒಂದು ಸೇಬನ್ನು ಆಫರ್ ಮಾಡ್ತಾನೆ. ನೋಡಲು ಇದು ನಾರ್ಮಲ್ ಸೇಬು ಆಗಿತ್ತು, ಆದರೆ ಅದರ ಒಳಗೆ ಒಂದು ಸಣ್ಣ ಕ್ಯಾಮರಾ ಅಳವಡಿಸಲಾಗಿತ್ತು. ಅದು ಮೊದಲ ನೋಟಕ್ಕೆ ಕಾಣುತ್ತಿರಲಿಲ್ಲ. ಜಾನ್ ಆ್ಯಪಲ್ ತೆಗೆದುಕೊಳ್ಳುತ್ತಿದ್ದಂತೆ ಕ್ಯಾಮರಾ ಅವನ ಮುಖದ ಕ್ಲಿಯರ್ ಆದ ಫೋಟೋ ಕ್ಯಾಪ್ಚರ್ ಮಾಡುತ್ತೆ. ಪೊಲೀಸರಿಗೆ ಅವನ ಇದುವರೆಗಿನ ಅತ್ಯಂತ ಕ್ಲಿಯರ್ ಶಾಟ್ ಸಿಕ್ಕಿತ್ತು. ಇಷ್ಟಾದರೂ ಆಟ ಇನ್ನೂ ಮುಗಿದಿರಲಿಲ್ಲ. ಜಾನ್ ಇನ್ನೂ ಕೂಡ ಅಲರ್ಟ್ ಆಗಿದ್ದ ಮತ್ತು ಅವರ ಮೇಲೆ ಕಣ್ಣಿಟ್ಟಿದ್ದ. ಆದ್ದರಿಂದ ವಾಂಗ್ ಪಕ್ಕದೊಂದು ಫ್ಲಾಟ್ನ ಲಾಕ್ ಮುರಿದು ಒಳಗೆ ನುಗ್ತಾನೆ ಮತ್ತು ಅಲ್ಲಿ ವಾಸವಿದ್ದ ಮಹಿಳೆಯನ್ನು ಶಾಂತಪಡಿಸ್ತಾನೆ. ಇದೇ ಸಮಯದಲ್ಲಿ ಲಿಫ್ಟ್ನಲ್ಲಿ ಮೊದಲೇ ಅಳವಡಿಸಲಾಗಿದ್ದ ಸಣ್ಣ ಕ್ಯಾಮರಾದ ಸಹಾಯದಿಂದ ಟೀಮ್ಗೆ ತಿಳಿಯುತ್ತೆ ಜಾನ್ ಯಾವ ಮಹಡಿಯಲ್ಲಿ ಇಳಿದಿದ್ದ ಅಂತ. ಕೂಡಲೇ ರಾಕ್ ಆ ಫ್ಲೋರ್ನಲ್ಲಿ ಇನ್ನೂ ಹೆಚ್ಚಿನ ಕ್ಯಾಮರಾಗಳನ್ನು ಇನ್ಸ್ಟಾಲ್ ಮಾಡ್ತಾನೆ. ಸ್ವಲ್ಪ ಸಮಯದಲ್ಲೇ ಅವರಿಗೆ ಅತಿ ದೊಡ್ಡ ಇನ್ಫಾರ್ಮೇಷನ್ ಸಿಗುತ್ತೆ. ಜಾನ್ನ ಹೈಡೌಟ್, ಅವನು ಅಡಗಿರೋ ಅಪಾರ್ಟ್ಮೆಂಟ್ ನಂಬರ್ 22ರ ವಿಳಾಸ ತಿಳಿಯುತ್ತಿದ್ದಂತೆ ವಾಂಗ್ ಸಮಯ ವ್ಯರ್ಥ ಮಾಡುವುದಿಲ್ಲ. ರಸ್ತೆಯ ಮತ್ತೊಂದೆಡೆ ಒಂದು ಫ್ಲಾಟನ್ನು ಬಾಡಿಗೆಗೆ ತೆಗೆದುಕೊಳ್ಳಲಾಗುತ್ತೆ. ಅಲ್ಲಿಂದ ಜಾನ್ನ ಪ್ರತಿಯೊಂದು ಚಲನವಲನದ ಮೇಲೆ ಕಣ್ಣು ಇಡಲು ಸಾಧ್ಯವಾಗಲಿ ಎಂದು ಟೀಮ್ ಗಂಟೆಗಳ ಕಾಲ ಬೈನಾಕ್ಯುಲರ್ ಮತ್ತು ಕ್ಯಾಮರಾಗಳ ಮೂಲಕ ಜಾನನ್ನು ನೋಡುತ್ತಿರುತ್ತೆ. ಕೆಲವೊಮ್ಮೆ ಅವನು ಹೊರಗೆ ಬರುತ್ತಿದ್ದ, ಕೆಲವೊಮ್ಮೆ ಗಂಟೆಗಳ ಕಾಲ ರೂಮ್ ಒಳಗೆ ಬಂದಾಗಿರುತ್ತಿದ್ದ. ಮಾತ್ರ ಅತ್ಯಂತ ವಿಚಿತ್ರವಾದ ವಿಷಯವೆಂದರೆ ಅವನು ಯಾವುದೇ ದೊಡ್ಡ ಪ್ರಿಪರೇಷನ್ ಮಾಡುತ್ತಿರುವಂತೆ ಕಾಣಿಸುತ್ತಿರಲಿಲ್ಲ. ಜಾನ್ನ ಕಸವನ್ನು ಕೂಡ ತನಿಖೆ ಮಾಡಲು ಆರಂಭಿಸಲಾಗುತ್ತೆ. ಒಂದು ದಿನ ತಂಡಕ್ಕೆ ಹರಿದು ಹಾಕಿದ ಸುಡೋಕು ಪಜಲ್ಸ್ಗಳ ರಾಶಿ ಸಿಗುತ್ತೆ. ಮೊದಲ ನೋಟದಲ್ಲಿ ಅವು ಬರೀ ಹಳೆ ಕಾಗದಗಳಂತೆ ಕಾಣಿಸುತ್ತವೆ. ಮಾತ್ರ ವಾಂಗ್ಗೆ ನಂಬಿಕೆ ಇತ್ತು ಅದರ ಹಿಂದೆ ಯಾವುದೋ ರಹಸ್ಯ ಅಡಗಿದೆ ಅನ್ನುವುದು. ಸಮಸ್ಯೆ ಏನೆಂದರೆ ತಂಡದ ಯಾವುದೇ ಮೆಂಬರ್ಗೆ ಆ ಪಜಲ್ಸ್ನ ಅರ್ಥ ತಿಳಿಯುತ್ತಿರಲಿಲ್ಲ. ಇನ್ನೊಂದೆಡೆ ಜಾನ್ ತನ್ನ ರೂಮ್ನಲ್ಲಿ ಆರಾಮವಾಗಿ ಕುಳಿತು ಬಬಲ್ ರ್ಯಾಪ್ ಹೊಡೆಯುತ್ತಿರುತ್ತಿದ್ದ. ಕೆಲವು ದಿನಗಳ ನಂತರ ವಾಂಗ್ ತನ್ನ ಹೊಸ ಗುರುತಿನೊಂದಿಗೆ ಜಾನ್ನ ಇನ್ನಷ್ಟು ಹತ್ತಿರ ಹೋಗಲು ಪ್ರಯತ್ನಿಸ್ತಾನೆ. ಅವನು ನೆರೆಹೊರೆಯವನಾಗಿ ಆ್ಯಕ್ಟ್ ಮಾಡ್ತಾನೆ. ಮಾರ್ಕೆಟ್ನಲ್ಲಿ ಇಬ್ಬರ ಭೇಟಿಯಾಗುತ್ತೆ ಮತ್ತು ಜಾನ್ ಸ್ವತಃ ಅವನ ಬಳಿ ಮಾತನಾಡಲು ಬರ್ತಾನೆ. ಹಠಾತ್ತಾಗಿ ಅವನು ನಗುತ್ತಾ ಹೇಳ್ತಾನೆ, ನಿಮ್ಮ ಕೈಗಳು ತುಂಬಾ ಗಟ್ಟಿಯಾಗಿವೆ, ಗನ್ ಶೂಟ್ ಮಾಡ್ತೀರಾ ಹೇಗೆ? ವಾಂಗ್ ಹೇಳ್ತಾನೆ, ಇಲ್ಲ, ಬಾಲ್ಯದಿಂದಲೂ ಎಕ್ಸಸೈಸ್ ಮಾಡ್ತಾ ಬಂದಿದ್ದೀನಿ. ಜಾನ್ಗೆ ಪೂರ್ತಿ ಸ್ಯಾಟಿಸ್ಫ್ಯಾಕ್ಷನ್ ಆಗದಿದ್ದರೂ ಸದ್ಯಕ್ಕೆ ಮಾತು ಅಲ್ಲಿಗೆ ಮುಗಿಯುತ್ತೆ. ಇದರ ನಂತರ ವಾಂಗ್ ಅವನನ್ನು ಡಿನ್ನರ್ಗೆ ಇನ್ವೈಟ್ ಮಾಡ್ತಾನೆ. ಸಂಜೆ ವಾಂಗ್ ಮತ್ತು ಹೆಲೆನ್ ಪಕ್ಕದ ಫ್ಲ್ಯಾಟ್ನಲ್ಲಿ ತಯಾರಿ ಮಾಡ್ತಾರೆ. ಒಳಗೆ ಬರುತ್ತಿದ್ದಂತೆ ಜಾನ್ ಇಡೀ ರೂಮನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸಲು ಆರಂಭಿಸ್ತಾನೆ. ಡಿನ್ನರ್ ಸಮಯದಲ್ಲಿ ಅವನು ಸತತವಾಗಿ ಪ್ರಶ್ನೆಗಳನ್ನು ಕೇಳುತ್ತಿರ್ತಾನೆ. ಅವನು ವಾಂಗ್ ಮತ್ತು ಹೆಲೆನ್ ಅವರ ಕಥೆಗಳು ಮ್ಯಾಚ್ ಆಗ್ತಿದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡಲು ಬಯಸಿದ್ದ. ಆದರೆ ಅವನಿಗೆ ಗೊತ್ತಿರಲಿಲ್ಲ ವಾಂಗ್ ಹೆಲೆನ್ ಬಾಲ್ಯದ ಪ್ರತಿಯೊಂದು ಸಣ್ಣ ದೊಡ್ಡ ವಿಷಯ ನೆನಪಿತ್ತು ಅಂತ. ಆದ್ದರಿಂದ ಇಬ್ಬರು ಯಾವುದೇ ಹಿಂಜರಿಕೆ ಇಲ್ಲದೆ, ಯಾವುದೇ ಭಯವಿಲ್ಲದೆ ಪ್ರತಿಯೊಂದು ಪ್ರಶ್ನೆಗೂ ಆನ್ಸರ್ ನೀಡ್ತಾ ಹೋಗ್ತಾರೆ. ರಾತ್ರಿ ಮುಗಿಯುವಷ್ಟರಲ್ಲಿ ಜಾನ್ನ ಅನುಮಾನ ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗಿತ್ತು.
ಮಾತ್ರ ಅವನು ತನ್ನ ಅಪಾರ್ಟ್ಮೆಂಟಿಗೆ ವಾಪಸ್ ಹೋಗುತ್ತಿದ್ದಂತೆ ಅವನು ಬಿಲ್ಗೆ ಅವರಿಬ್ಬರ ಇಡೀ ಬ್ಯಾಕ್ಗ್ರೌಂಡ್ ಚೆಕ್ ಮಾಡುವಂತೆ ಆರ್ಡರ್ ಕೊಡ್ತಾನೆ. ಇತ್ತ ಪೊಲೀಸ್ ಮೊದಲೇ ರೆಡಿಯಾಗಿದ್ದರು. ವಾಂಗ್ ಮತ್ತು ಹೆಲೆನ್ ಅವರ ಫೇಕ್ ಐಡೆಂಟಿಟಿ, ಫೇಕ್ ರೆಕಾರ್ಡ್ಸ್ ಮತ್ತು ಫೇಕ್ ಹಿಸ್ಟರಿಯನ್ನು ಮೊದಲೇ ಸಿಸ್ಟಮ್ ಒಳಗೆ ಹಾಕಲಾಗಿತ್ತು. ಎಲ್ಲೋ ಪ್ಲಾನ್ ಪ್ರಕಾರವೇ ನಡೆಯುತ್ತಿತ್ತು. ಜಾನ್ ನಿಧಾನವಾಗಿ ವಾಂಗ್ ಮತ್ತು ಹೆಲೆನ್ ಮೇಲೆ ನಂಬಿಕೆಯಿಡಲು ಆರಂಭಿಸಿದ್ದ. ಪೊಲೀಸರಿಗೆ ಅನಿಸುತ್ತಿತ್ತು, ಈಗ ನಾವು ಗ್ಯಾಂಗ್ನ ಅತ್ಯಂತ ಡೇಂಜರಸ್ ಮೆಂಬರ್ವರೆಗೆ ತಲುಪಿದ್ದೇವೆ ಎನ್ನುವುದು. ಮಾತ್ರ ಎಲ್ಲವೂ ಕೆಟ್ಟು ಹೋಗುತ್ತೆ. ಅರ್ಧರಾತ್ರಿ ಹಠಾತ್ತಾಗಿ ಬಾಗಿಲು ತಟ್ಟೋ ಧ್ವನಿಯಾಗುತ್ತೆ. ವಾಂಗ್ ಬಾಗಿಲು ತೆರೆಯುತ್ತಿದ್ದಂತೆ ಎದುರು ನಿಂತಿದ್ದ ಮನುಷ್ಯ 1 ಸೆಕೆಂಡ್ ಕೂಡ ವೇಸ್ಟ್ ಮಾಡದೆ ಅಟ್ಯಾಕ್ ಮಾಡ್ತಾನೆ. ಇವನು ಟಿಮ್ ಆಗಿದ್ದ, ಬಿಲ್ನ ಟ್ವಿನ್ ಬ್ರದರ್. ಟಿಮ್ ಅತ್ಯಂತ ಡೇಂಜರಸ್ ಮತ್ತು ಟ್ರೈನ್ಡ್ ಫೈಟರ್ ಆಗಿದ್ದ. ರೂಮ್ ಒಳಗೆ ನೋಡುತ್ತಿರುವಂತೆ ಭೀಕರ ಫೈಟ್ ಶುರುವಾಗಿ ಬಿಡುತ್ತೆ. ವಾಂಗ್ ಅವನ ಮೊದಲ ಗನ್ ಕೆಳಗೆ ಬೀಳಿಸುವಲ್ಲಿ ಸಕ್ಸಸ್ ಆಗ್ತಾನೆ. ಆದರೆ ಆಗ ತಿಳಿಯುತ್ತೆ ಟಿಮ್ ಹತ್ತಿರ 2ನೇ ಗನ್ ಕೂಡ ಇದೆ ಅಂತ. ಗುಂಡಿನ ಸೌಂಡ್ ಇಡೀ ರೂಮ್ನಲ್ಲಿ ಪ್ರತಿಧ್ವನಿಸುತ್ತೆ. ಮತ್ತೊಂದೆಡೆ ಬಿಲ್ ಎಲ್ಲೋ ದೂರ ಕುಳಿತು ಇಡೀ ಫೈಟನ್ನು ಲೈವ್ ಆಗಿ ನೋಡುತ್ತಿದ್ದ. ಆಶ್ಚರ್ಯದ ಸಂಗತಿಯೆಂದರೆ ಅವನ ಮುಖದಲ್ಲಿ ಯಾವುದೇ ಚಿಂತೆ ಇರಲಿಲ್ಲ. ಯಾಕೆಂದರೆ ಈ ಅಟ್ಯಾಕ್ ಯಾವುದೇ ಸಡನ್ ನಿರ್ಧಾರವಾಗಿರಲಿಲ್ಲ. ಎಲ್ಲವೂ ಅವನ ಮೊದಲೇ ಮಾಡಿದ ಪ್ಲ್ಯಾನ್ನ ಭಾಗವಾಗಿತ್ತು. ಡಿನ್ನರ್ ಸಮಯದಲ್ಲಿ ಅವನು ರಹಸ್ಯವಾಗಿ ಹೆಲೆನ್ ಫೋನ್ ಹ್ಯಾಕ್ ಮಾಡಿದ್ದ. ಈಗ ಅವನ ಬಳಿ ಹೆಲೆನ್ ಡಾಟಾ ಮಾತ್ರ ಇರಲಿಲ್ಲ, ಬದಲಾಗಿ ಪೊಲೀಸ್ ಸ್ಟೇಷನ್ನ ಹಲವಾರು ಕ್ಯಾಮರಾಗಳು ಮತ್ತು ಸರ್ವೆಲೆನ್ಸ್ ಸಿಸ್ಟಮ್ನ ಆಕ್ಸೆಸ್ ಕೂಡ ಇತ್ತು. ಅತ್ತ ರಸ್ತೆ ಮತ್ತೊಂದೆಡೆ ಕುಳಿತಿದ್ದ ಸರ್ವೆಲೆನ್ಸ್ ಟೀಮ್ಗೆ ಯಾವುದೇ ಅಸಹಜ ವಿಷಯಗಳು ಕಾಣಿಸುತ್ತಿರಲಿಲ್ಲ. ಅವರ ಕ್ಯಾಮರಾಗಳಲ್ಲಿ ಎಲ್ಲವೂ ನಾರ್ಮಲ್ ಆಗಿ ನಡೆಯುತ್ತಿತ್ತು. ಬಿಲ್ ಮತ್ತೊಮ್ಮೆ ಪ್ರೂವ್ ಮಾಡಿದ್ದ ಟೆಕ್ನಾಲಜಿ ಅವನ ಕೈಯಲ್ಲಿ ಅತ್ಯಂತ ಡೇಂಜರಸ್ ವೆಪನ್ ಅಂತ. ಮಾತ್ರ ಅವನ ಪ್ಲ್ಯಾನಲ್ಲಿ ಒಂದು ಸಣ್ಣ ತಪ್ಪು ಉಳಿದು ಹೋಗಿತ್ತು. ಸರ್ವೆಲೆನ್ಸ್ ಟೀಮ್ಗೆ ಡೌಟ್ ಬಂದದ್ದು ಯಾವಾಗ ಅಂದರೆ ಹೆಲೆನ್ ಹಠಾತ್ತಾಗಿ ಅವರ ಎದುರು ಕಾಣಿಸಿಕೊಂಡಾಗ. ಆದರೆ ಸ್ಕ್ರೀನ್ ಮೇಲೆ ಅವಳು ಇನ್ನೂ ಕೂಡ ರೂಮ್ ಒಳಗೆ ಇದ್ದಳು. ಈ ವೈರುಧ್ಯವನ್ನು ನೋಡುತ್ತಿದ್ದಂತೆ ಎಲ್ಲ ಅಧಿಕಾರಿಗಳಿಗೂ ಅರ್ಥವಾಗುತ್ತೆ, ತಮ್ಮ ಕ್ಯಾಮರಾಗಳು ಹ್ಯಾಕ್ ಆಗಿವೆ ಅನ್ನುವುದು. ಇಡೀ ಟೀಮ್ ತಕ್ಷಣ ತನಿಖೆಗಾಗಿ ಹೊರಡುತ್ತೆ. ಅದೇ ಸಮಯದಲ್ಲಿ ಬಿಲ್ ತನ್ನ ಬ್ರದರ್ ಟೀಮ್ಗೆ ಇನ್ಫಾರ್ಮೇಷನ್ ಕೊಡ್ತಾನೆ, ಪೊಲೀಸ್ ಅವನ ಹತ್ತಿರ ತಲುಪುತ್ತಿದ್ದಾರೆ ಅನ್ನುವುದು. ಇದನ್ನು ಕೇಳ್ತಾ ಇದ್ದಂತೆ ಟಿಮ್ ಅಟ್ಯಾಕನ್ನು ಇನ್ನೂ ಫಾಸ್ಟ್ ಮಾಡ್ತಾನೆ. ಅವನು ಮತ್ತೆ ಗುಂಡು ಹಾರಿಸ್ತಾನೆ, ವಾಂಗ್ ಅಡಗಿಕೊಳ್ಳುವಂತೆ ಮಾಡಲು. ನಂತರ ಅವನು ತನ್ನ ಸ್ಪೆಷಲ್ ಕೇಬಲ್ಸ್ ಬಳಸಿ ಬಾಲ್ಕನಿಯಿಂದ ಜಂಪ್ ಮಾಡ್ತಾನೆ ಮತ್ತು ಕಿಟಕಿ ದಾರಿಯಿಂದ ಓಡಿ ಹೋಗ್ತಾನೆ. ಪೊಲೀಸ್ ಅಲ್ಲಿಗೆ ತಲುಪುವಷ್ಟರಲ್ಲಿ ಅವನು ಗಾಯವಾಗಿದ್ದ. ಮರುದಿನ ಸರ್ವೆಲೆನ್ಸ್ ಟೀಮ್ ಮತ್ತೆ ತಮ್ಮ ಡ್ಯೂಟಿಗೆ ಮರಳುತ್ತೆ. ಮತ್ತೊಂದು ಕಡೆ ಪೊಲೀಸ್ ಜಾನ್ನ ಅಪಾರ್ಟ್ಮೆಂಟ್ನ ತೀವ್ರ ತಲಾಶೆ ಆರಂಭಿಸ್ತಾರೆ. ಅಲ್ಲಿ ಅವರಿಗೆ ಬಬಲ್ ರ್ಯಾಪ್ನಿಂದ ತುಂಬಿದ ಒಂದು ಇಡೀ ಅಲ್ಮಾರ ಸಿಗುತ್ತೆ. ಅದನ್ನು ನೋಡಿ ವಾಂಗ್ ತಕ್ಷಣ ಅರ್ಥ ಮಾಡಿಕೊಳ್ತಾನೆ, ಇದರ ಕನೆಕ್ಷನ್ ಆ ರಹಸ್ಯ ಸುಡೋಕು ಪಜಲ್ಸ್ ಜೊತೆ ಇದೆ. ಯಾವುದು ಅವರಿಗೆ ಕಸದಲ್ಲಿ ಸಿಕ್ಕಿತ್ತೋ ಅದರ ಜೊತೆ. ಮಾತ್ರ ಅವನು ಈ ರಹಸ್ಯವನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಹಠಾತ್ತಾಗಿ ಪರಿಸ್ಥಿತಿ ಔಟ್ ಆಫ್ ಕಂಟ್ರೋಲ್ ಆಗುತ್ತೆ. ಒಂದು ಹೆವಿ ಟ್ರಕ್ ಸ್ಪೀಡಾಗಿ ಬಂದು ಪೊಲೀಸ್ ವ್ಯಾನ್ಗೆ ಜೋರಾಗಿ ಡಿಕ್ಕಿ ಹೊಡೆಯುತ್ತದೆ. ವ್ಯಾನ್ ಪಲ್ಟಿ ಹೊಡೆಯುತ್ತಾ ತಿರುಗುತ್ತಾ ನೇರವಾಗಿ ಪೊಲೀಸ್ ಬಿಲ್ಡಿಂಗ್ಗೆ ಹೋಗಿ ಡಿಕ್ಕಿ ಹೊಡೆಯುತ್ತೆ. ಕೆಲವೇ ಸೆಕೆಂಡ್ಗಳಲ್ಲಿ ಒಳಗೆ ಕುಳಿತಿದ್ದ ಬಹುತೇಕ ಎಲ್ಲ ಅಧಿಕಾರಿಗಳು ಗಾಯಗೊಳ್ತಾರೆ. ಕೆಲವರು ಪ್ರಜ್ಞೆ ಕಳೆದುಕೊಳ್ತಾರೆ. ಮುಂದಿನ ಕ್ಷಣದಲ್ಲೇ ಟ್ರಕ್ ಒಳಗಿನಿಂದ ವೆಪನ್ಸ್ ಹೊಂದಿದ್ದ ಅಧಿಕಾರಿಗಳ ಒಂದು ದೊಡ್ಡ ಗ್ರೂಪ್ ಹೊರಗೆ ಬರುತ್ತೆ. ಅವರು ನೇರವಾಗಿ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಹಲವಾರು ಅಧಿಕಾರಿಗಳು ಸ್ಪಾಟ್ನಲ್ಲೇ ಸಾಯ್ತಾರೆ ಮತ್ತು ಎಕ್ಸ್ಪ್ಲೋಸಿವ್ ಸಹಾಯದಿಂದ ಪೊಲೀಸರ ಹಲವಾರು ಗಾಡಿಗಳನ್ನು ಬ್ಲಾಸ್ಟ್ ಮಾಡಲಾಗುತ್ತೆ. ಈ ಅಟ್ಯಾಕ್ ಎಷ್ಟು ದೊಡ್ಡದಾಗಿರುತ್ತೆ ಅಂದರೆ ಮೊದಲ ನೋಟದಲ್ಲಿ ಅಪರಾಧಿಗಳು ಇಡೀ ಪೊಲೀಸ್ ಫೋರ್ಸ್ ವಿರುದ್ಧ ಯುದ್ಧ ಸಾರಿದ್ದಾರೆ ಎನ್ನುವಂತೆ. ಆದರೆ ಲಾರಾ ಬೇಗನೆ ಅರ್ಥ ಮಾಡಿಕೊಳ್ತಾಳೆ, ಈ ಅಟ್ಯಾಕ್ ಅಸಲಿ ಟಾರ್ಗೆಟ್ ಅಲ್ಲ ಅಂತ. ಅವಳ ಪ್ರಕಾರ ಇದು ಬರೀ ಗಮನ ಬದಲಾಯಿಸುವ ಟ್ರಿಕ್ ಆಗಿತ್ತು. ಆದ್ದರಿಂದ ಅವಳು ಸರ್ವೆಲೆನ್ಸ್ ಟೀಮ್ಗೆ ಕಟ್ಟುನಿಟ್ಟಿನ ಆರ್ಡರ್ ಕೊಡ್ತಾಳೆ, ಏನೇ ಆದರೂ ಅವರು ತಮ್ಮ ಪೋಸ್ಟ್ ಬಿಟ್ಟು ಕದಲಬಾರದು ಮತ್ತು ಜಾನ್ ಮೇಲೆ ಕಣ್ಣಿಟ್ಟಿರಬೇಕು ಅಂತ. ಅತ್ತ ಸ್ವಲ್ಪ ಸಮಯದ ಬಳಿಕ ಹೆಲೆನ್ಗೆ ಪ್ರಜ್ಞೆ ಬರುತ್ತೆ. ಅವಳು ಗಾಯಗೊಂಡಿದ್ದ ವಾಂಗ್ನನ್ನು ಕಾರ್ನಿಂದ ಹೊರಗೆ ಎಳೆಯುತ್ತಾಳೆ ಮತ್ತು ನೆಲದ ಮೇಲೆ ಬಿದ್ದಿದ್ದ ಒಂದು ಗನ್ ತೆಗೆದುಕೊಂಡು ನೇರವಾಗಿ ಫೈಟ್ಗೆ ಧುಮುಕ್ತಾಳೆ. ಕೆಲವೇ ನಿಮಿಷಗಳಲ್ಲಿ ಅವಳು ಹಲವಾರು ಅಟ್ಯಾಕರ್ಸನ್ನು ಶೂಟ್ ಮಾಡ್ತಾಳೆ. ಬೇಗನೆ ವಾಂಗೂ ಕೂಡ ಪ್ರಜ್ಞೆ ಬರುತ್ತೆ ಮತ್ತು ಇಬ್ಬರೂ ಸೇರಿ ಖತರ್ನಾಕ್ ಅಟ್ಯಾಕ್ ಆರಂಭಿಸ್ತಾರೆ. ಮತ್ತೊಂದೆಡೆ ಫೈಟ್ ಮಧ್ಯೆ ವಾಂಗ್ನ ತಲೆಯಲ್ಲಿ ಹಠಾತ್ತಾಗಿ ಒಂದು ಇಂಪಾರ್ಟೆಂಟ್ ಕನೆಕ್ಷನ್ ಲಿಂಕ್ ಆಗುತ್ತೆ. ಅವನಿಗೆ ಅರಿವಾಗುತ್ತೆ, ಆ ಸುಡೋಕು ಪಜಲ್ಸ್ ಮೇಲೆ ಬ್ರೈಲ್ ಲಿಪಿಯಲ್ಲಿ ಒಂದು ಸೀಕ್ರೆಟ್ ಕೂಡ ಅಡಗಿತ್ತು. ಅದನ್ನು ಜಾನ್ ಬಬಲ್ ಡ್ರಾಪ್ ಸಹಾಯದಿಂದ ಓದುತ್ತಿದ್ದ ಎಂದು. ಈ ಶೋಧನೆ ಇಡೀ ಕೇಸ್ನ ದಿಕ್ಕನ್ನೇ ಬದಲಾಯಿಸಬಹುದಿತ್ತು. ವಾಂಗ್ ತಕ್ಷಣ ಹೆಲೆನ್ಗೆ ಇಂಟೆಲಿಜೆನ್ಸ್ ಟೀಮನ್ನು ಕಾಂಟ್ಯಾಕ್ಟ್ ಮಾಡಲು ಹೇಳ್ತಾನೆ, ಆ ಕೋಡ್ನ ಮೀನಿಂಗ್ ತಿಳಿಯಲು. ಆದರೆ ಅದೇ ಸಮಯದಲ್ಲಿ ಪೊಲೀಸ್ ಸ್ಟೇಷನ್ ಒಳಗೆ ಫೈಟ್ ಇನ್ನೂ ಭಯಂಕರವಾಗುತ್ತೆ. ಅಪರಾಧಿಗಳ 2ನೇ ಟೀಮ್ ಬಿಲ್ಡಿಂಗ್ನ ಒಳಗಿನ ಆಳದವರೆಗೆ ತಲುಪಿತ್ತು. ಇತ್ತ ಸರ್ವೆಲೆನ್ಸ್ ಟೀಮ್ನ ಇಬ್ಬರು ಮೆಂಬರ್ಸ್ ಕೊನೆಗೂ ಜಾನನ್ನು ಒಂದು ಹಳೆ ಅನಾಥಾಶ್ರಮದಲ್ಲಿ ಹುಡುಕ್ತಾರೆ. ಮಾತ್ರ ಅವರು ಪೂರ್ತಿ ಇನ್ಫಾರ್ಮೇಷನ್ ಪೊಲೀಸ್ಗೆ ಕಳುಹಿಸುವಷ್ಟರಲ್ಲಿ ಇಡೀ ಪೊಲೀಸ್ ಸ್ಟೇಷನ್ನ ಕರೆಂಟ್ ಹೊರಟು ಹೋಗುತ್ತೆ ಮತ್ತು ಕಮ್ಯುನಿಕೇಷನ್ ಸಿಸ್ಟಮ್ ಡೌನ್ ಆಗುತ್ತೆ. ಅದೇ ಸಮಯದಲ್ಲಿ ಕೆಲವು ರೌಡಿಗಳು ಅನಾಥಾಶ್ರಮದಲ್ಲಿ ಜಾನ್ ಮೇಲೆ ಅಟ್ಯಾಕ್ ಮಾಡ್ತಾರೆ.
ಬೈಟ್ ಮತ್ತೆ ಜಾನ್ಗೆ ಅರ್ಥವಾಗುತ್ತೆ ಬಿಲ್ ತನ್ನ ಜೊತೆ ಮೋಸ ಮಾಡಿದ್ದಾನೆ ಮತ್ತು ತನ್ನನ್ನು ದಾರಿಯಿಂದ ತೆಗೆಯಲು ಬಯಸಿದ್ದಾನೆ ಅಂತ. ಆದರೆ ವಯಸ್ಸಾಗಿದ್ದರೂ ಜಾನ್ ಇನ್ನೂ ಕೂಡ ತುಂಬ ಡೇಂಜರಸ್ ಆಗಿದ್ದ. ಕೈಯಲ್ಲಿ ಚಾಕು ಹಿಡಿದು ಅವನೊಬ್ಬನೇ ಹಲವಾರು ಅಟ್ಯಾಕರ್ಸ್ ಎದುರಿಸ್ತಾನೆ ಮತ್ತು ತೀವ್ರವಾಗಿ ಗಾಯಗೊಂಡಿದ್ದರೂ ಅವರನ್ನು ಖತಮ್ ಮಾಡ್ತಾನೆ. ಇನ್ನೊಂದೆಡೆ ಪೊಲೀಸ್ ಸ್ಟೇಷನಲ್ಲಿ ಭೀಕರ ಫೈಟ್ ಮುಂದುವರೆದಿತ್ತು. ಅಪರಾಧಿಗಳ ಮುಖ್ಯ ಟಾರ್ಗೆಟ್ ವಾಂಗ್ ಆಗಿದ್ದ, ಯಾಕೆಂದ್ರೆ ಅವನ ತಲೆ ಮೇಲೆ ಭಾರಿ ಇನ್ನೊಮ್ಮೆ ಇಡಲಾಗಿತ್ತು. ಆದರೆ ವಾಂಗ್ ಕೂಡ ಒಬ್ಬೊಬ್ಬರಾಗಿ ಹಲವಾರು ಅಟ್ಯಾಕರ್ಸ್ನ ಮುಗಿಸಿ ಬಿಡ್ತಾನೆ. ಇತ್ತ ಹೆಲೆನ್ ಬಿಲ್ಡಿಂಗ್ ಒಳಗೆ ಅಡಗಿಕೊಂಡು ಬ್ರೈಲ್ ಕೋಡ್ನ ಇನ್ಫಾರ್ಮೇಶನ್ ತಲುಪಿಸಲು ಟ್ರೈ ಮಾಡ್ತಿದ್ದಳು. ಆಗ ಒಬ್ಬ ಮಹಿಳಾ ಅಪರಾಧಿ ಅವಳ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಇಬ್ಬರ ನಡುವೆ ಜೋರಾದ ಫೈಟ್ ನಡೆಯುತ್ತೆ. ಕೆಲ ಹೊತ್ತಿನ ದೀರ್ಘ ಹೋರಾಟದ ನಂತರ ಹೆಲೆನ್ ಅವಳನ್ನು ಕಿಟಕಿಯಿಂದ ಕೆಳಗೆ ಎಸೆದು ಫೈಟ್ ಗೆಲ್ತಾಳೆ. ಸ್ವಲ್ಪ ಸಮಯದಲ್ಲಿ ಪೊಲೀಸ್ ಬ್ಯಾಕಪ್ ತಲುಪುತ್ತೆ ಮತ್ತು ಪೊಲೀಸ್ ಸ್ಟೇಷನ್ನ ರಕ್ತಸಿಕ್ತ ಫೈಟ್ ಮುಗಿಯುತ್ತೆ. ಆತ ಅನಂತಾಶ್ರಮದಲ್ಲಿ ಜಾನ್ ಎಲ್ಲ ಅಟ್ಯಾಕರ್ಸನ್ನು ಮುಗಿಸಿದ್ದ. ಆಗ ಅಲ್ಲಿಗೆ ಟಿಮ್ ತಲುಪ್ತಾನೆ ಮತ್ತು ರಿವೀಲ್ ಮಾಡ್ತಾನೆ ಈ ಇಡೀ ಗೇಮ್ ಅವನದ್ದಾಗಿತ್ತು ಅಂತ. ಅವನು ಅರ್ಥ ಮಾಡಿಕೊಂಡಿದ್ದ ಜಾನ್ ಈಗ ಅವರಿಗೆ ಅಪಾಯವಾಗಿದ್ದಾನೆ ಅನ್ನುವುದು. ಆದ್ದರಿಂದ ಅವನು ಜಾನ್ನ ಮುಗಿಸಲು ಬಂದಿದ್ದ. ಮತ್ತೆ ಈಗ ಫೈಟ್ ಶುರುವಾಗುತ್ತೆ. ಇಬ್ಬರ ನಡುವೆ ಪ್ರಾಣಹಾನಿ ಮಾಡುವಂಥ ಫೈಟ್ ಶುರುವಾಗುತ್ತೆ. ಇಬ್ಬರು ಈಕ್ವಲ್ ಫೈಟರ್ಸ್ ಆಗಿದ್ದರು. ಫೈಟ್ ಮಾಡುತ್ತಾ ಅವರು ಒಂದು ಕಿಟಕಿ ಮುರಿದು ಕೆಳಗೆ ಬೀಳ್ತಾರೆ. ಆಗ ಟಿಮ್ಗೆ ಅರಿವಾಗುತ್ತೆ ತನ್ನ ಹೊಟ್ಟೆಗೆ ಚಾಕು ನುಗ್ಗಿದ್ದೆ ಎನ್ನುವುದು. ಅವನು ಕೊನೆಯ ಬಾರಿ ಅಟ್ಯಾಕ್ ಮಾಡಲು ಟ್ರೈ ಮಾಡ್ತಾನೆ. ಜಾನ್ ಮಾತ್ರ ಅವನದ್ದು ವೆಪನಿಂದ ಅವನನ್ನು ಮುಗಿಸಿ ಬಿಡ್ತಾನೆ. ಈ ರೀತಿ ಬಿಲ್ ತನ್ನ ಅತ್ಯಂತ ನಂಬಿಕಸ್ಥ ಸಹಚರ ಮತ್ತು ಬ್ರದರ್ನನ್ನು ಶಾಶ್ವತವಾಗಿ ಕಳೆದುಕೊಳ್ತಾನೆ. ಇದೇ ಸಮಯದಲ್ಲಿ ಪೊಲೀಸ್ ಅನಾಥಾಶ್ರಮವನ್ನು 4 ಕಡೆಯಿಂದ ಸುತ್ತುವರಿಯುತ್ತೆ. ಇತ್ತ ತನ್ನ ಸಹೋದರನ ಸಾವಿನ ಸುದ್ದಿ ಕೇಳಿ ಬಿಲ್ ಪೂರ್ತಿಯಾಗಿ ಒಡೆದು ಹೋದಂತೆ ಆಗ್ತಾನೆ. ಈಗ ಅವನ ಬಳಿ ಒಂದೇ ದಾರಿ ಇತ್ತು, ತನ್ನ ಕೊನೆ ಮತ್ತು ಅತಿ ದೊಡ್ಡ ಪ್ಲಾನ್ ಎಕ್ಸಿಕ್ಯೂಟ್ ಮಾಡುವುದು. ಟಿಮ್ ಸಾವಿನ ನಂತರ ಬಿಲ್ಗೆ ಅರ್ಥವಾಗುತ್ತೆ ಈಗ ಗೇಮ್ ತನ್ನ ಕೈಯಿಂದ ತಪ್ಪಿ ಹೋಗುತ್ತಿದೆ ಅಂತ. ಆದರೆ ಹೋಗೋ ಮುನ್ನ ಅವನು ತನ್ನ ಕೊನೆಯ ಪ್ಲಾನ್ ಮೇಲೆ ಕೆಲಸ ಮಾಡ್ತಾನೆ. ಮತ್ತೊಂದೆಡೆ ಲಾರಾ ವಾಂಗ್ ಮತ್ತು ಹೆಲೆನ್ಗೆ ಹೇಳ್ತಾಳೆ ಕಳೆದ ಅಟ್ಯಾಕ್ ನಂತರ ಕೋಟ್ಯಾಂತರ ಡಾಲರ್ನ ಕ್ರಿಪ್ಟೋ ಕರೆನ್ಸಿಯನ್ನು ಸೆಕ್ಯೂರಿಟಿಗಾಗಿ ಪೊಲೀಸರ ಡಿಜಿಟಲ್ ವಾಲ್ಟ್ಗೆ ಟ್ರಾನ್ಸ್ಫರ್ ಮಾಡಲಾಗಿತ್ತು ಅಂತ. ಕೇಳಲು ಈ ನಿರ್ಧಾರ ಸೇಫ್ ಆಗಿ ಕಾಣಿಸುತ್ತಿತ್ತು. ಅಸಲಿ ಡೇಂಜರ್ ಮಾತ್ರ ಇನ್ನು ಮುಂದೆ ಬರಬೇಕಿತ್ತು. ಪೊಲೀಸರು ವಾಲ್ಟ್ ಚೆಕ್ ಮಾಡಿದಾಗ ಎಲ್ಲರ ಕಾಲ ಕೆಳಗಿನನ್ನೆಲ್ಲ ಕುಸಿದಂತಾಗುತ್ತೆ. ತಿಜೋರಿ ಸಂಪೂರ್ಣವಾಗಿ ಖಾಲಿ ಇತ್ತು. ಇನ್ವೆಸ್ಟಿಗೇಷನ್ನಲ್ಲಿ ತಿಳಿಯುತ್ತೆ ಅಸಲಿ ಕಳ್ಳರು ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ನಡೆದ ಸಮಯದಲ್ಲಿ ಬ್ಯಾಕಪ್ ಟೀಮ್ನ ವೇಷ ಧರಿಸಿ ಒಳಗೆ ನುಗ್ಗಿದ್ದರು ಅನ್ನೋದು. ಎಲ್ಲ ಅಧಿಕಾರಿಗಳು ಗಾಯಗೊಂಡ ಜನರನ್ನು ರಕ್ಷಿಸಲು ಮತ್ತು ಫೈಟಿನಲ್ಲಿ ಬಿಸಿ ಇದ್ದಾಗ ಅದೇ ಸಮಯದಲ್ಲಿ ಅವರು ಆರಾಮವಾಗಿ ಇಡೀ ಡಿಜಿಟಲ್ ಆಸ್ತಿಯನ್ನು ಕ್ಲೀನ್ ಮಾಡಿದ್ದರು. ಆತ ಅನಂತಾಶ್ರಮದ ಅವಶೇಷಗಳ ಮಧ್ಯದಿಂದ ಜಾನ್ ಜೀವಂತವಾಗಿ ಹೊರಗೆ ಬರ್ತಾನೆ. ತನ್ನ ಸುತ್ತಲೂ ಧ್ವಂಸ ಮತ್ತು ಟಿಮ್ ಹೆಣ ನೋಡಿ ಅವನು ಕೆಲವು ಕ್ಷಣ ಸೈಲೆಂಟ್ ಆಗ್ತಾನೆ. ಅದೇ ಕ್ಷಣ ಪೊಲೀಸರು ಅವನನ್ನು 4 ಕಡೆಯಿಂದ ಸುತ್ತುವರಿಯುತ್ತಾರೆ. ದಿಗ್ಭ್ರಮೆಗೊಳಿಸುವ ಸಂಗತಿಯೆಂದರೆ ಈ ಬಾರಿ ಜಾನ್ ಓಡಿ ಹೋಗಲು ಟ್ರೈ ಮಾಡುವುದಿಲ್ಲ. ಅವನು ಯಾವುದೇ ವಿರೋಧವಿಲ್ಲದೆ ತನ್ನನ್ನು ತಾನು ಪೊಲೀಸರಿಗೆ ಒಪ್ಪಿಸ್ತಾನೆ ಮತ್ತು ಹೇಳ್ತಾನೆ ಈಗ ಅವನು ಎಲ್ಲವನ್ನು ಕನ್ಫ್ಯೂಸ್ ಮಾಡಲು ರೆಡಿಯಾಗಿದ್ದಾನೆ ಅಂತ. ಮತ್ತೊಂದೆಡೆ ಪೊಲೀಸ್ ಸ್ಟೇಷನ್ನಲ್ಲಿ AI ಸಿಸ್ಟಮ್ ಮತ್ತೆ ಚಾಲು ಮಾಡಲಾಗುತ್ತೆ. ಸ್ವಲ್ಪ ಸಮಯದಲ್ಲಿ ಕದ್ದ ಕ್ರಿಪ್ಟೋ ತೆಗೆದುಕೊಂಡು ಓಡುತ್ತಿದ್ದ ವ್ಯಾನ್ನ ಲೊಕೇಶನ್ ಟ್ರೇಸ್ ಆಗುತ್ತೆ. ಇಡೀ ಪೊಲೀಸ್ ಫೋರ್ಸ್ ತಕ್ಷಣ ಅದರ ಹಿಂದೆ ಬೀಳುತ್ತೆ. ಫಾಲೋ ಮಾಡುತ್ತಾ ಅವರು ಒಂದು ದೊಡ್ಡ ಹೋಟೆಲ್ಗೆ ತಲುಪ್ತಾರೆ. ಅಲ್ಲಿ ಅಪರಾಧಿಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಓಡಲು ಆರಂಭಿಸುತ್ತಾರೆ, ಏಕೆಂದರೆ ಪೊಲೀಸರನ್ನು ಮತ್ತೆ ಕನ್ಫ್ಯೂಸ್ ಮಾಡಲು. ಇದೇ ಗೊಂದಲದಲ್ಲಿ ವಾಂಗ್ ಹೋಟೆಲ್ನ ಲಾಂಡ್ರಿ ರೂಮ್ವರೆಗೆ ತಲುಪಿಬಿಡ್ತಾನೆ. ಮತ್ತಲ್ಲಿ ಅವನ ಭೇಟಿ ಬಿಲ್ ಜೊತೆ ಆಗುತ್ತೆ. ತಿಂಗಳುಗಳಿಂದ ನಡೆಯುತ್ತಿದ್ದ ಈ ಹೋರಾಟದಲ್ಲಿ ಮೊದಲ ಬಾರಿಗೆ ಇಬ್ಬರು ಫೇಸ್ ಟು ಫೇಸ್ ನಿಂತಿದ್ದರು. ಕೂಡಲೇ ಅವರ ನಡುವೆ ಫೈಟ್ ಪ್ರಾರಂಭವಾಗುತ್ತೆ. ಅಲ್ಲಿ ಬಿಲ್ ಒಬ್ಬನೇ ಇರಲಿಲ್ಲ, ಅವನ ಇಬ್ಬರು ಸಹಚರರು ಕೂಡ ಮಧ್ಯೆ ಧುಮುಕ್ತಾರೆ. ಮತ್ತು ಈಗ ವಾಂಗ್ 3 ಜನರನ್ನು ಎದುರಿಸಬೇಕಾಗಿತ್ತು. ಹೊರಗೆ ಸಾವಿರಾರು ಜನರಿಂದ ತುಂಬಿದ ಒಂದು ದೊಡ್ಡ ಇವೆಂಟ್ ನಡೆಯುತ್ತಿತ್ತು. ಹೆಲೆನ್ಗೆ ಡೌಟ್ ಬರುತ್ತೆ ಬಿಲ್ಲಿ ಜನಸಂದಣಿಯ ಲಾಭ ಪಡೆದು ಎಲ್ಲದರೂ ಅಡಗಿಕೊಳ್ಳಬಹುದು ಅಂತ. ಮತ್ತು ಸತ್ಯ ಕೂಡ ಅದೇ ಆಗಿತ್ತು. ಅತ್ತ ಪೊಲೀಸರ ವ್ಯಾನ್ನಲ್ಲಿ ಕುಳಿತಿದ್ದ ಜಾನ್ ತನ್ನ ಫೋನ್ ವಾಪಸ್ ಪಡೆದುಕೊಳ್ತಾನೆ. ಪೊಲೀಸರಿಗೆ ಗೊತ್ತಿತ್ತು ಯಾರಾದರೂ ಬಿಲ್ವರೆಗೆ ತಲುಪಬೇಕಾದರೆ ಅದು ಬರೀ ಜಾನ್ನಿಂದ ಮಾತ್ರ ಸಾಧ್ಯ ಅನ್ನುವುದು. ಆದ್ದರಿಂದ ಅವರು ಅವನಿಗೆ ಬಿಲ್ಗೆ ಕಾಲ್ ಮಾಡಲು ಹೇಳ್ತಾರೆ. ಆದರೆ ಒಂದು ಪ್ರಾಬ್ಲಮ್ ಇತ್ತು, ಗ್ಯಾಂಗ್ನ ಡಿವೈಸ್ಗಳನ್ನು ಟ್ರೇಸ್ ಮಾಡಲು ಸಾಧ್ಯವಿರಲಿಲ್ಲ. ಆದ್ದರಿಂದ ಈಗ ಟೆಕ್ನಾಲಜಿ ಅಲ್ಲ, ಬದಲಾಗಿ ಮನುಷ್ಯನ ಕಣ್ಣು ಮಾತ್ರ ಅಪರಾಧಿಯನ್ನು ಹಿಡಿಯಬಹುದಿತ್ತು. ಹೆಲೆನ್ ಸಾವಿರಾರು ಜನರ ಗುಂಪಿನಲ್ಲಿ ಆ ವ್ಯಕ್ತಿಯನ್ನು ಗುರುತಿಸಬೇಕಾಗಿತ್ತು, ಯಾರು ಫೋನ್ನಲ್ಲಿ ಮಾತನಾಡುತ್ತಿರ್ತಾನೋ ಅವನನ್ನು. ಇತ್ತ ಹೋಟೆಲ್ನ ಲಾಂಡ್ರಿ ರೂಮ್ನಲ್ಲಿ ವಾಂಗ್ ಇನ್ನು ಬಿಲ್ನ ಸಹಚರನ ಜೊತೆ ಹೋರಾಡುತ್ತಿದ್ದ. ಭಾರಿ ಕಷ್ಟದಿಂದ ಅವನೊಬ್ಬ ಅಪರಾಧಿಯನ್ನು ಪ್ರಜ್ಞೆ ತಪ್ಪಿಸ್ತಾನೆ ಮತ್ತು ಇನ್ನೊಬ್ಬನನ್ನು ವಾಷಿಂಗ್ ಮೆಷಿನ್ ಒಳಗೆ ಬಂದ್ ಮಾಡ್ತಾನೆ. ಮತ್ತೊಂದೆಡೆ ಬಿಲ್ಗೆ ಅರಿವಾಗುತ್ತೆ ಪೊಲೀಸ್ ತನಗಾಗಿ ಜಾಲ ಹೆಣೆಯುತ್ತಿದ್ದಾರೆ. ಹೀಗಾಗಿ ಅವನು ತಕ್ಷಣ ತನ್ನ ಜಾಗ ಬದಲಾಯಿಸ್ತಾನೆ. ಆದರೆ ಅದೇ ಸಮಯದಲ್ಲಿ ಹೆಲೆನ್ಗೆ ವಾಂಗ್ನ ಒಂದು ಹಳೆಯ ಮಾತು ನೆನಪಾಗುತ್ತೆ. ಅಪರಾಧಿಗಳು ತಿಳಿದಂತೆ ಪದೇ ಪದೇ ಕ್ಯಾಮರಾ ಕಡೆಗೆ ನೋಡುತ್ತಾರೆ ಎನ್ನುವುದು. ಜನರ ಮಧ್ಯೆ ಹೆಲೆನ್ನ ಕಣ್ಣು ಒಬ್ಬ ಮನುಷ್ಯನ ಮೇಲೆ ಫಿಕ್ಸ್ ಆಗುತ್ತೆ. ಅವನು ಪದೇ ಪದೇ ಸುತ್ತಲಿದ್ದ ಕ್ಯಾಮರಾಗಳು ಮತ್ತು ಜನರನ್ನು ನೋಡುತ್ತಿದ್ದ. ಅವಳಿಗೆ ಡೌಟ್ ಬರುತ್ತೆ ಅವನು ಬಿಲ್ಲ ಅಂತ.
ಆದರೆ ಅವಳು ತನ್ನ ಟೀಮ್ಗೆ ಪೂರ್ತಿ ಇನ್ಫಾರ್ಮೇಶನ್ ನೀಡುವಷ್ಟರಲ್ಲಿ ಪರಿಸ್ಥಿತಿ ಹಠಾತ್ತಾಗಿ ಬದಲಾಗುತ್ತೆ. ಜಾನ್ ಅವಕಾಶ ನೋಡಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವನು ಗ್ಯಾಸ್ ಗ್ರೆನೇಡ್ ಎಸೆಯುತ್ತಾನೆ ಮತ್ತು ಗೊಂದಲದ ಲಾಭ ಪಡೆದು ಅಲ್ಲಿಂದ ಓಡಿ ಹೋಗ್ತಾನೆ. ಅತ್ತ ರಾಕ್ ಹೆಲೆನನ್ನು ಹುಡುಕಿ ತನ್ನ ಇಯರ್ ಪೀಸ್ ಕೊಡ್ತಾನೆ, ಅವಳು ಬಾಕಿ ಟೀಮ್ ಜೊತೆ ಕನೆಕ್ಟ್ ಆಗಿರಲಿ ಅಂತ. ಬಳಿಕ ಸ್ವಲ್ಪ ಸಮಯದ ನಂತರ ಬಿಲ್ ಟ್ರೈನ್ ಸ್ಟೇಷನ್ ಕಡೆಗೆ ಓಡ್ತಿರುವಾಗ ರಾಕ್ ಒಬ್ಬನೇ ಅವನು ಬೆನ್ನಡ್ತಾನೆ. ದುರದೃಷ್ಟವಶಾತ್ ದಾರಿಯಲ್ಲಿ ಅವನ ಭೇಟಿ ಜಾನ್ ಜೊತೆ ಆಗುತ್ತೆ. ಜಾನ್ ಯಾವುದೇ ವಾರ್ನಿಂಗ್ ಇಲ್ಲದೆ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ ಮತ್ತು ಚಾಕುವಿನಿಂದ ಇರಿಯುತ್ತಾನೆ. ರಾಕ್ ಅಲ್ಲೇ ಬೀಳ್ತಾನೆ. ಇಷ್ಟು ಸುದೀರ್ಘ ಸಮಯದವರೆಗೆ ಟೀಮ್ನ ಭಾಗವಾಗಿದ್ದ ಈ ಅಧಿಕಾರಿ ಈಗ ತನ್ನ ಕೊನೆ ಉಸಿರು ಎಳೆದಿದ್ದ. ಜಾನ್ ನೇರವಾಗಿ ಬಿಲ್ ಹತ್ತಿರ ತಲುಪ್ತಾನೆ. ಈಗ ಇಬ್ಬರ ನಡುವೆ ಯಾವುದೇ ನಂಬಿಕೆ ಉಳಿದಿರಲಿಲ್ಲ. ಜಾನ್ಗೆ ಗೊತ್ತಾಗಿತ್ತು ತನ್ನದೇ ಜನರು ತನ್ನ ವಿರುದ್ಧ ಪ್ಲಾನ್ ಮಾಡಿದ್ದಾರೆ ಎನ್ನುವುದು. ಕೋಪದಲ್ಲಿ ಅವನು ಬಿಲ್ ಮೇಲೆ ಮತ್ತೆ ಮತ್ತೆ ಇರಿಯುತ್ತಾನೆ. ಸಾಯುವ ಮುನ್ನ ಬಿಲ್ ಕೊನೆಗೂ ಕದ್ದ ಕೋಟ್ಯಾಂತರ ಡಾಲರ್ ಕ್ರಿಪ್ಟೋ ಕರೆನ್ಸಿಯ ಪಾಸ್ವರ್ಡನ್ನು ಜಾನ್ಗೆ ಹೇಳ್ತಾನೆ. ನಂತರ ಅಲ್ಲೇ ಪ್ರಾಣ ಬಿಡ್ತಾನೆ. ವಿಪರ್ಯಾಸ ಅಂದರೆ ಗ್ಯಾಂಗ್ನ ಅತ್ಯಂತ ಡೇಂಜರಸ್ ಹ್ಯಾಕರ್ ತನ್ನದೇ ದುರಾಸೆಗೆ ಬಲಿಯಾಗಿದ್ದ. ಹೆಲೆನ್ ರಾಕ್ ಹತ್ತಿರ ತಲುಪುವಷ್ಟರಲ್ಲಿ ತುಂಬಾನೇ ತಡವಾಗಿ ಬಿಟ್ಟಿತ್ತು. ಇನ್ನೊಂದು ಕಡೆ ಪೊಲೀಸ್ ಬಿಲ್ನ ಬಾಕಿ ಸಹಚರರನ್ನು ಅರೆಸ್ಟ್ ಮಾಡ್ತಾರೆ. ಮಾತ್ರ ಅತಿ ದೊಡ್ಡ ಅಪಾಯ ಇನ್ನೂ ಕೂಡ ಫ್ರೀ ಆಗಿತ್ತು. ಜಾನ್ ಹತ್ತಿರ ಈಗ ಪಾಸ್ವರ್ಡ್ ಕೂಡ ಇತ್ತು ಮತ್ತು ಕದ್ದ ಇಡೀ ಡಿಜಿಟಲ್ ಆಸ್ತಿಯನ್ನು ತಲುಪುವ ದಾರಿ ಇತ್ತು. ಮತ್ತೊಂದೆಡೆ ಪೊಲೀಸರ ಬಳಿ ಅವನನ್ನು ಹುಡುಕಲು ಯಾವುದೇ ಪಕ್ಕ ಸುಳಿವಿರಲಿಲ್ಲ. ಜಾನ್ ಮತ್ತೊಮ್ಮೆ ನೆರಳಿನಂತೆ ಮಾಯವಾಗಿದ್ದ. ಸ್ವಲ್ಪ ಸಮಯದ ನಂತರ ವಾಂಗ್ ಮತ್ತು ಹೆಲೆನ್ ಒಂದು ಇಂಪಾರ್ಟೆಂಟ್ ವಿಷಯ ಅರ್ಥ ಮಾಡಿಕೊಳ್ತಾರೆ. ಜಾನ್ಗೆ ಪಾಸ್ವರ್ಡ್ ಗೊತ್ತಿದ್ದರೂ ಇಷ್ಟು ದೊಡ್ಡ ಡಿಜಿಟಲ್ ಪ್ರಾಪರ್ಟಿಯನ್ನು ಕ್ಯಾಶ್ ಆಗಿ ಬದಲಾಯಿಸುವುದು ಅವನಿಗೆ ಈಸಿಯಾಗಿರಲಿಲ್ಲ. ಇದರ ಮೀನಿಂಗ್ ಕ್ಲಿಯರ್ ಆಗಿತ್ತು. ಅವನು ಯಾರಾದರೂ ಒಬ್ಬ ದೊಡ್ಡ ಕಿಲಾಡಿಯನ್ನು ಕಾಂಟ್ಯಾಕ್ಟ್ ಮಾಡಲೇಬೇಕಿತ್ತು. ಪೊಲೀಸ್ ಅದೇ ಅವಕಾಶಕ್ಕಾಗಿ ಕಾಯಲು ಆರಂಭಿಸ್ತಾರೆ. ಕೊನೆಗೂ ಸುದ್ದಿ ಸಿಗುತ್ತೆ, ಜಾನ್ ಒಬ್ಬ ಇನ್ಫ್ಲೂಯೆನ್ಷಿಯಲ್ ಬಿಸ್ನೆಸ್ ಮ್ಯಾನ್ ಅನ್ನು ಭೇಟಿಯಾಗಲಿದ್ದಾನೆ ಅನ್ನುವುದು. ಅವನ ಮೂಲಕ ಅವನು ಕದ್ದ ಕ್ರಿಪ್ಟೋ ಡೀಲ್ ಮಾಡಲು ಬಯಸಿದ್ದಾನೆ ಅಂತ. ಹೆಲೆನ್ ತಕ್ಷಣ ಅವನ ಬೆನ್ನಟ್ಟಲು ಆರಂಭಿಸ್ತಾಳೆ. ಮೀಟಿಂಗ್ ಒಂದು ಸೈಲೆಂಟ್ ಟೀ ಹೌಸ್ ಒಳಗೆ ನಡೆಯಬೇಕಿತ್ತು. ಹೊರಗೆ ಎಲ್ಲವೂ ನಾರ್ಮಲ್ ಆಗಿ ಕಾಣಿಸುತ್ತಿತ್ತು, ಆದರೆ ಒಳಗೆ ಒಂದು ಡೇಂಜರಸ್ ಗೇಮ್ ನಡೆಯುತ್ತಿತ್ತು. ಕೊನೆಗೂ ಪೊಲೀಸರು ಜಾನ್ನ ಟ್ರ್ಯಾಕ್ ಮಾಡ್ತಾರೆ. ಜಾನ್ ಯಾವಾಗಲೂ ಅಲರ್ಟ್ ಆಗಿರುತ್ತಿದ್ದ. ಕೆಲವು ನಿಮಿಷಗಳಲ್ಲಿ ಅವನಿಗೆ ಅರಿವಾಗುತ್ತೆ ಯಾರೋ ತನ್ನನ್ನು ಫಾಲೋ ಮಾಡುತ್ತಿದ್ದಾರೆ ಅಂತ. ಮತ್ತು ಅವಳು ಬೇರೆ ಯಾರೂ ಅಲ್ಲ, ಹೆಲೆನ್ ಆಗಿದ್ದಳು. ಈಗ ಇಬ್ಬರು ಮತ್ತೊಮ್ಮೆ ಫೇಸ್ ಟು ಫೇಸ್ ಇದ್ದರು. ಮಾತ್ರ ಈ ಬಾರಿ ವಾಂಗ್ ಕೂಡ ಪೂರ್ತಿ ಪ್ರಿಪರೇಷನ್ ಮಾಡಿಕೊಂಡಿದ್ದ. ಅವನಿಗೆ ಮೊದಲೇ ಗೊತ್ತಿತ್ತು ಜಾನ್ ನೇರವಾಗಿ ಬಲೆಯಲ್ಲಿ ಬೀಳುವುದಿಲ್ಲ ಎನ್ನುವುದು. ಹೀಗಾಗಿ ಅವನು ಇಡೀ ಏರಿಯಾದಲ್ಲಿ ತನ್ನ ಟೀಮನ್ನು ನಿಯೋಜಿಸಿದ್ದ. ಜಾನ್ ಹೊರಗೆ ಬರಲು ಟ್ರೈ ಮಾಡುತ್ತಿದ್ದಂತೆ ಅವನನ್ನು 4 ಕಡೆಯಿಂದ ಸುತ್ತುವರಿಯಲು ಆರಂಭಿಸಲಾಗುತ್ತೆ. ಆದರೆ ಜಾನ್ ಈಸಿಯಾಗಿ ಸ್ವಲುಪಿಕೊಳ್ಳುವನಾಗಿರಲಿಲ್ಲ. ಅವನು ಕೊನೆ ಬಾರಿ ಓಡಿ ಹೋಗಲು ಟ್ರೈ ಮಾಡ್ತಾನೆ ಮತ್ತು ಇದೇ ಸಮಯದಲ್ಲಿ ಅವನ ಡಿಕ್ಕಿ ವಾಂಗ್ ಜೊತೆ ಆಗುತ್ತೆ. ಇಬ್ಬರ ನಡುವೆ ಒಂದು ಕೊನೆ ಫೈಟ್ ಆರಂಭವಾಗುತ್ತೆ. ಸ್ವಲ್ಪ ಸಮಯದವರೆಗೆ ಇಬ್ಬರು ಈಕ್ವಲ್ ಆಗಿ ಹೋರಾಡ್ತಾರೆ. ಆದರೆ ಈ ಬಾರಿ ಪರಿಸ್ಥಿತಿ ಬದಲಾಗಿತ್ತು. ಜಾನ್ಗೆ ಓಡಿ ಹೋಗಲು ಯಾವುದೇ ದಾರಿ ಇರುವುದಿಲ್ಲ. ಕೊನೆಗೂ ವಾಂಗ್ ಅವನನ್ನು ಕಂಟ್ರೋಲ್ ಮಾಡ್ತಾನೆ ಮತ್ತು ಪೊಲೀಸ್ ಅವನನ್ನು ಅರೆಸ್ಟ್ ಮಾಡ್ತಾರೆ. ವರ್ಷಗಳ ಕಾಲ ಕಾನೂನಿನಿಂದ ತಪ್ಪಿಸಿಕೊಳ್ಳುತ್ತಿದ್ದ ಶಾಡೋ ಕೊನೆಗೂ ಪತನವಾಗಿದ್ದ. ಫಿಲ್ಮ್ನ ಕೊನೆಯಲ್ಲಿ ಕದ್ದ ಕ್ರಿಪ್ಟೋ ಕರೆನ್ಸಿಯನ್ನು ರಿಕವರ್ ಮಾಡಲಾಗುತ್ತೆ. ಜಾನ್ ಜೈಲು ಸೇರ್ತಾನೆ. ಇತ್ತ ವಾಂಗ್ ಮತ್ತು ಹೆಲೆನ್ ತಮ್ಮ ಮಿಷನ್ ಪೂರ್ತಿಗೊಳಿಸ್ತಾರೆ. ಹೆಲೆನ್ ಈಗ ಬರೀ ಒಬ್ಬ ಯುವ ಅಧಿಕಾರಿ ಮಾತ್ರ ಆಗಿ ಉಳಿಯುವುದಿಲ್ಲ, ಬದಲಾಗಿ ಅವಳು ಅದೇ ಪಾಠ ಕಲಿತಿರ್ತಾಳೆ. ಯಾವುದನ್ನು ಅವಳ ತಂದೆ ಮತ್ತು ವಾಂಗ್ ವರ್ಷಗಳ ಹಿಂದೆ ಕಲಿತಿದ್ದರು ಅದು ಅಪರಾಧಿಗಳನ್ನು ಸೋಲಿಸಲು ಬರೀ ಶಕ್ತಿ ಅಥವಾ ಟೆಕ್ನಾಲಜಿ ಅಲ್ಲ, ಬದಲಾಗಿ ತಾಳ್ಮೆ, ಬುದ್ಧಿವಂತಿಕೆ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದೇ ಅತಿ ದೊಡ್ಡ ವೆಪನ್ ಆಗಿರುತ್ತದೆ ಎನ್ನುವುದು. ಈ ಮೆಸೇಜ್ನೊಂದಿಗೆ ಈ ಸಿನಿಮಾದ ಕತೆ ಮುಗಿಯುತ್ತೆ. ಕತೆ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಮತ್ತು ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲಿಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.